ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಬುಧವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ತಹಶೀಲ್ದಾರ್ ಲೇಔಟ್ ನಿವಾಸಿಗಳಿಗೆ ಶೀಘ್ರದಲ್ಲೇ ಸಿಹಿ ಸುದ್ದಿ. ಸರ್ಕಾರದಿಂದ ಬಿ ಖಾತೆಗೆ ಸಿದ್ಧತೆ ನಡೆದಿದೆ ಎಂದ ಕೆ. ಸಿದ್ದಪ್ಪ. ವಿಶ್ವ ಹಿಂದೂ ಪರಿಷತ್ತಿನಿಂದ ಭವಿಷ್ಯ ಭಾರತಕ್ಕೆ ಯುವ ಪೀಳಿಗೆ ಪಾತ್ರ ಕುರಿತು ಉಪನ್ಯಾಸ. ಪಾವಿತ್ರತೆಗೆ ಇನ್ನೊಂದು ಹೆಸರು ಸ್ತ್ರೀ ಎಂದ ಮಾತಾಜಿ. ಜಿಹಾದ್ಗಳ ಬಗ್ಗೆ ಜಾಗೃತಿ ಇರಲಿ ಎಂದ ಶರಣ್. ಸಾಗರ ಸುತ್ತ ಜಿಎನ್ಎಸ್ ಸಹೃದಯ ಬಳಗ ಮತ್ತು ಇತಿಹಾಸ ವೇದಿಕೆಯಿಂದ ಇತಿಹಾಸ ಸಮ್ಮೇಳನ. ಸಾಗರ ತಾಲೂಕಿನ ಇತಿಹಾಸದ ಮೇಲೆ ಬೆಳಕು ಚೆಲ್ಲಿದ ಡಾಕ್ಟರ್ ಕೊಟ್ರೇಶ್, ಡಾಕ್ಟರ್ ಪ್ರಭಾಕರ್, ಡಾಕ್ಟರ್ ವೆಂಕಟೇಶ್. ಭೂಮಣ್ಣಿ ಬುಟ್ಟಿ ಸ್ಪರ್ಧೆ, ಆಹಾರ ಮೇಳ ಮತ್ತು ವಸ್ತು ಪ್ರದರ್ಶನ. ಭೂಮಣ್ಣಿ ಬುಟ್ಟಿ ಸ್ಪರ್ಧೆ ಕುರಿತು ಚಂದ್ರಶೇಖರ್, ಆಹಾರ ಮೇಳದಲ್ಲಿ ಅಶೋಕ್, ಮಾಲ್ತೇಶ್ ಮಾತು. ಸಾಗರೋತ್ಸವ 2025ರಲ್ಲಿ ಗಮನ ಸೆಳೆದ ಕರಾಟೆ ಪ್ರದರ್ಶನ ಮತ್ತು ಹುಲಿಕಲ್ ನಟರಾಜ್ ಪವಾಡ ರಹಸ್ಯ ಬಯಲು. ಈಗ ಸುದ್ದಿಯ ವಿವರ. ತಹಶೀಲ್ದಾರ್ ನೋಂದಾಯಿತ ಲೇಔಟ್ ಸಮಸ್ಯೆಗೆ ಕಾಲ ಸನ್ನಿಹಿತವಾಗಿದ್ದು, ರಾಜ್ಯ ಸರ್ಕಾರ ದಿಟ್ಟ ನಿರ್ಧಾರ ಪ್ರಕಟಿಸುವ ಮೂಲಕ ಲೇಔಟ್ಗಳಲ್ಲಿ ವಾಸಿಸುತ್ತಿರುವವರಿಗೆ ಬಿ ಖಾತಾ ನೀಡಲು ಅಗತ್ಯ ಸಿದ್ಧತೆ ನಡೆಸಿದೆ ಎಂದು ಬ್ಲಾಕ್ ಕಾಂಗ್ರೆಸ್ ಅಸಂಘಟಿತ ಕಾರ್ಮಿಕ ವಿಭಾಗದ ಅಧ್ಯಕ್ಷ ಕೆ. ಸಿದ್ದಪ್ಪ ತಿಳಿಸಿದರು. ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತಪ್ಪು ಅಂತೇಳಿ ಅದು ಯಾರೋ ಕೋರ್ಟಿಗೆ ಹೋದ್ರೆ ಅಂತೇಳಿ ಅದನ್ನ ತೊಂದರೆ ಕೊಟ್ಟು ಎಲ್ಲರಿಗೂ ಸಾಕಷ್ಟು ಜನರಿಗೆ, ಇದು ಇಡೀ ಸಾಗರಕ್ಕೆ ಒಂದೇ ಮಾತ್ರ ಅನ್ವಯಿಸಲ್ಲ, ಇಡೀ ರಾಜ್ಯಕ್ಕೆ ಅನ್ವಯಿಸ್ತಕ್ಕಂಥದ್ದು. ಇಡೀ ರಾಜ್ಯಕ್ಕೆ ಇದು ಒಂದು ಮಾದರಿಯಾದಂಥ ಒಂದು ವ್ಯವಸ್ಥೆ ಆಗಿದೆ. ಈಗ ಅನುಷ್ಠಾನಕ್ಕೆ ಬಂದಿರೋದ್ರಿಂದ ಇಡೀ ರಾಜ್ಯದಲ್ಲಿ ಎಲ್ಲರೂ ಸಹ ಇದರ ಸೌಲಭ್ಯವನ್ನು ಪಡ್ಕೊಳ್ತಾರೆ. ಎಲ್ಲರೂ ಸಹ ಕಂದಾಯ ಭೂಮಿನ ಎ ಖಾತೆಯಿಂದ ಇದು ಬಿ ಖಾತೆಯನ್ನು ಮಾಡ್ಕೊಳ್ಳಿಕ್ಕೆ ಅನುಕೂಲ ಇದೆ. ಎಲ್ಲರೂ ಮಾಡ್ಕೊಳ್ಬೇಕು ಅಂತೇಳಿ ನಾವು ಎಲ್ಲ ಫಲಾನುಭವಿಗಳೆಲ್ಲ ಸಹ ನಾವು ಒತ್ತಾಯಿಸ್ತೇವೆ. ಈಗಾಗಲೇ ಸಮಸ್ಯೆ ಬಗೆಹರಿದಿದೆ ಅಂತೇಳಿ ತಿಳ್ಕೊಬೋದು. ಇನ್ನು ಕೆಲವು ದಿವಸಗಳು ಅದು ಗೆಜೆಟಲ್ಲಿ ಬರುತ್ತೆ, ಕೂಡಲೇ ಗೆಜೆಟಲ್ಲಿ ಬರ್ಬೋದು. ಬಂದ ಕೂಡಲೇ ಎಲ್ಲ ಕಂದಾಯ ಭೂಮಿನ ಒಮ್ಮೆಲಿರ್ಬೋದು ಅಥವಾ ತಹಸೀಲ್ದಾರ್ ಲೇಔಟ್ಗಳಿದ್ದು ಮಾಡ್ಕೊಳ್ಬೋದು ಅಂತೇಳಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀವಿ. ಈ ವಿಶೇಷವಾಗಿ ನಾವು ನಮ್ಮ ಪ್ರಯತ್ನಕ್ಕೆ ರಾಜ್ಯ ಸರ್ಕಾರ ಸ್ಪಂದಿಸಿ ಭಾಳ ದಿವಸಗಳಾಗಿಲ್ಲ. ಇದು ಈಗಾಗಲೇ 7ನೇ ತಿಂಗಳಿಂದ ಈಗಾಗಲೇ ನಮಗೆ 7ನೇ ತಿಂಗಳಲ್ಲಿ ನಾವು ಮನವಿ ಸಲ್ಲಿಸಿದ್ದು. ಈಗಾಗಲೇ ಈ ಹಂತದಲ್ಲಿ ತಕ್ಷಣ ಜಾರಿಗೆ ಬಂದಿರೋದು ನಿಜವಾಗ್ಲೂ ಒಂದು ಖುಷಿ ತರ್ತಕ್ಕಂಥ ವಿಚಾರ. ಇದನ್ನ ನಾವು ಮುಂದಿನ ದಿನಗಳಲ್ಲಿ ಸಂಪೂರ್ಣವಾಗಿ ಇದು ಅನುಷ್ಠಾನಕ್ಕೆ ಗೊಂಡಂಥದ್ದು. ನಾವು ಸಹ ಸಾಗರದಲ್ಲಿ ಒಂದು ನಮ್ಮ ಅಸಂಘಟಿತ ಕಾರ್ಮಿಕ ಕಾಂಗ್ರೆಸ್ ಪಕ್ಷದ ಸಮಿತಿ ವತಿಯಿಂದ ನಾವು ಒಂದು ಕಾರ್ಯಕ್ರಮವನ್ನು ಸಹ ಆಯೋಜನೆ ಮಾಡಿದ್ವಿ. ಸಂಭ್ರಮ ಆಚರಣೆ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಳ್ತೀವಿ ಅಂತ ಹೇಳೋದ್ರ ಮೂಲಕ ನಮಸ್ಕಾರ. ತಹಸೀಲ್ದಾರ್ ಲೇಔಟ್ಗಳಲ್ಲಿ ಸುಮಾರು ಒಂದು 4,000 ಜನಗಳಿಗಿಂತ ಹೆಚ್ಚು ಸೈಟನ್ನು ಖರೀದಿ ಮಾಡಿರ್ತಕ್ಕಂಥ ಫಲಾನುಭವಿಗಳಿದ್ದಾರೆ. ಅವರಿಗೆ ಈ ತಹಸೀಲ್ದಾರ್ ಲೇಔಟ್ ಅಂತ ಹೇಳಿದ್ರೆ ಏನಾಗಿದೆ ಅಂತ ಹೇಳಿದ್ರೆ, ಅದು ತಹಸೀಲ್ದಾರ್ ಮಾಡಿದ ಲೇಔಟ್ ಅಂದರೆ ಅದನ್ನು ಏನೋ ಒಂದು ಅನಧಿಕೃತ ಸೈಟ್ಗಳು ಅಂತೇಳಿ ಒಂದು ಘೋಷಣೆನ ಮಾಡಿ ಅದನ್ನೇನು ಮಾಡಿದ್ರೆ ಅವರಿಗೆ ಯಾವುದೇ ಥರದ ಮೂಲಭೂತ ಸೌಲಭ್ಯಗಳು ಅಂದರೆ ಹಿಂದೆ ಅದಕ್ಕೆಲ್ಲ ಖಾತೆ ಆಗಿದೆ, ಕಂದಾಯ ಕಟ್ಸ್ಕೊಂತಿದ್ರು, ಖಾತೆ ಆಗಿದೆ, ಪ್ರತಿಯೊಂದು ಸಹ ಮಾಡಿದ್ರು ಸಹ ಅದು ತಹಸೀಲ್ದಾರ್ ಮಾಡಿರ್ತಕ್ಕಂಥ ಲೇಔಟ್ಗಳು ಅದು ಅಧಿಕೃತ ಅಲ್ಲ ಅಂತೇಳಿ ಒಂದು ಯೋಜನೆಯನ್ನು ರೂಪಿಸ್ಕೊಂಡು ಸಾರ್ವಜನಿಕರಿಗೆ ಅದು ಏನಾಗಿದೆ ಅಂತ, ತಹಸೀಲ್ದಾರ್ ಲೇಔಟ್ ಅಂದರೆ ಗ್ರಾಮಾಂತರ ಪ್ರದೇಶಗಳಿಂದ ಕಂದಾಯ ಭೂಮಿಗಳಲ್ಲಿ ಸೈಟ್ ಮಾಡಿರ್ತಾರೆ. ಆ ಸೈಟನ್ನು ಕಡಿಮೆ ದರ್ಜೆಗೆ ಸಿಗುತ್ತೆ ಅಂತೇಳಿ ಎಲ್ಲರೂ ಖರೀದಿ ಮಾಡಿ ಮನೆಗಳನ್ನು ಕಟ್ಕೊಂಡಿದ್ದಾರೆ. ಸಾಗರದಲ್ಲಿ ಸುಮಾರು ಈಗಾಗಲೇ ಮನೆಗಳಿರ್ತಕ್ಕಂಥದ್ದು ಸುಮಾರು 1,000 ಮನೆ ಇರ್ಬೋದು. ನಂತರದಲ್ಲಿ ಸೈಟ್ ಖರೀದಿ ಮಾಡಿದರೆ ಸುಮಾರು ಒಂದು 4,000 ಜನ ಮೇಲಕ್ಕಿಂತ ಹೆಚ್ಚಿಗೆ ತಹಸೀಲ್ದಾರ್ ಲೇಔಟ್ಗಳಲ್ಲಿ ಸೈಟನ್ನು ತಗೊಂಡು ಆಲ್ರೆಡಿ ಅದಕ್ಕೆ ಮನೆ ಕಟ್ಟಲಿಕ್ಕೆ ಪರವಾನಗಿ ಕೊಡಲ್ಲ. ನಂತರದಲ್ಲಿ ಅದು ಯಾವುದೇ ಥರದ ಮೂಲಭೂತ ಸೌಲಭ್ಯಗಳನ್ನು ಮನೆಗಳು ಕಟ್ಕೊಂಡಿದ್ದ ಮೂಲಭೂತ ಸೌಲಭ್ಯಗಳು ನಗರಸಭೆಯಿಂದ ಕೊಡ್ತಾ ಇದ್ದಾರೆ. ಮತ್ತು ಕಂದಾಯವನ್ನು ಸಹ ಕಟ್ಸ್ಕೊಳ್ತಾ ಇಲ್ಲ, ಮತ್ತು ಪರವಾನಗಿ ಕೊಡ್ತಾ ಇಲ್ಲ, ಮತ್ತು ಪರಭಾರೆ ಮಾಡಿದರೆ ರಿಜಿಸ್ಟರ್ ಆಗಲ್ಲ. ಒಂದು ಪಕ್ಷ ರಿಜಿಸ್ಟರ್ ಆದರೂ ಸಹ ಅದು ಖಾತೆ ಆಗಲ್ಲ. ಖಾತೆ ಆದರೂ ಸಹ ಅವ್ರಿಗೆ ಯಾವುದೇ ಥರದ ಬ್ಯಾಂಕ್ಗಳಲ್ಲಿ ಲೋನ್ ಆಗಲಿ ಯಾವುದೇ ಸೌಲಭ್ಯಗಳು ಏನೂ ಸಿಗೋದಿಲ್ಲ. ಈ ರೀತಿ ಇದ್ದರಿಂದ ನಾವು ಇದನ್ನು ಸಾಕಷ್ಟು ದಿನಗಳಿಂದ ಸುಮಾರು ಜನಗಳು ಸಮಸ್ಯೆಗಳನ್ನು ಹೇಳ್ತಾ ಬಂದರು. ಅದನ್ನು ಪರಿಗಣಿಸಿ ನಂತರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರದಲ್ಲಿ ನಮ್ಮ ಮಾನ್ಯ ಮಧು ಬಂಗಾರಪ್ಪನವರಿಗೆ ಶಿಕ್ಷಣ ಸಚಿವರಾಗಿ ಅವರು ಬಂದ ನಂತರದಲ್ಲಿ ಸಾಗರದಲ್ಲಿ ಅವರ ಯಾವುದೋ ಒಂದು ಯೋಜನೆ ಒಂದಿತ್ತು, ಅದೇ ಫಂಕ್ಷನ್ ಇತ್ತು. ಆ ದಿವಸದಲ್ಲಿ ನಾವೇನು ಮಾಡಿದ್ವಿ, ನಮ್ಮ ಸಾಗರ ತಾಲೂಕಿನ ಕಾಂಗ್ರೆಸ್ ಪಕ್ಷ ಅಸಂಘಟಿತ ಕಾರ್ಮಿಕ ಸಮಿತಿಯಿಂದ ಅವರಿಗೆ ಒಂದು ಮನವಿಯನ್ನು ಕೊಟ್ಟಿವಿ. ಈ ರೀತಿ ಸಮಸ್ಯೆ ಇದೆ ಸಾಗರದಲ್ಲಿ. ಸುಮಾರು ಒಂದು 4,000 ಜನಕ್ಕಿಂತ ಹೆಚ್ಚು ಜನಗಳು ಈ ರೀತಿಯಾಗಿ ಸಮಸ್ಯೆಗೆ ಒಳಪಡ್ತಾ ಇದ್ದಾರೆ. ಅದನ್ನು ತಹಸೀಲ್ದಾರ್ ಲೇಔಟ್ ಅಂದ ಕೂಡಲೇ ತಹಸೀಲ್ದಾರ್ ಲೇಔಟನ್ನು ಅದು ಅಲ್ಲ, ಅದಕ್ಕೆ ಯಾವುದೇ ಥರದ ಸೌಲಭ್ಯಗಳನ್ನು ಕೊಡದೆ ತೊಂದರೆ ಕೊಡ್ತಾ ಇದೆ. ಸರ್ಕಾರದ ವತಿಯಿಂದ ಅದನ್ನು ನೀವು ಗಮನ ಹರಿಸಿ ಅದನ್ನು ಸರಿಪಡಿಸ್ಕೊಡ್ಬೇಕಂತ ಕೇಳಿ ನಾವು ಮನವಿಯನ್ನು ಕೊಟ್ಟಿದ್ವಿ. 7ನೇ ತಿಂಗಳಲ್ಲಿ ಅವ್ರಿಗೆ ಮನವಿ ಕೊಟ್ಟಿದ್ವಿ. ನಂತರದಲ್ಲಿ 8ನೇ ತಿಂಗಳಲ್ಲಿ ನಮಗೆ ಮತ್ತೆ ಒಂದು ಪತ್ರವನ್ನು ಪೌರಾಯುಕ್ತರಿಗೆ
ಅವರು ಬರೆದು ಹೋದ್ರೈತಿಗೆ ಅದನ್ನು ಕ್ರಮ ಕೈಗೊಳ್ಳಿ, ಏನಾಗಿದೆ ಅದನ್ನ ಸಮಸ್ಯೆ ಬಗೆಹರಿಸಿ ಅಂತೇಳಿ ಸರ್ಕಾರಕ್ಕೆ ಅವರು ಬರೆದಂಥ ಸಂದರ್ಭದಲ್ಲಿ ಪೌರಾಯುಕ್ತರು ಅದನ್ನು ಕ್ರಮ ಕೈಗೊಂಡಿದ್ದಾರೆ. ಕೈಗೊಂಡು ಸುಮಾರು 3 ಸದನ ಸಮಿತಿಯಲ್ಲಿ ಅದನ್ನು ಪಾಸ್ ಮಾಡಿದ್ದಾರೆ. 2 ಬೆಂಗಳೂರು ಸದನ ಸಮಿತಿಯಲ್ಲಿ ಅದನ್ನು ಪಾಸ್ ಮಾಡಿದರು ವಿಧಾನಸಭೆ ಒಳಗೆ. ನಂತರದಲ್ಲಿ ಒಂದು ಬೆಳಗಾವಿ ಅಧಿವೇಶನದಲ್ಲಿ ಅಲ್ಲಿ ಅದನ್ನು ಪಾಸ್ ಮಾಡಿದ್ದಾರೆ. ನಂತರದಲ್ಲಿ ಅದು ಹಾಗೆ ಇತ್ತು. ಈಗ ಅದು ಅನುಷ್ಠಾನಕ್ಕೆ ಬಂದಿದೆ. ಅನುಷ್ಠಾನಕ್ಕೆ ಬಂದು ಈಗಾಗಲೇ ಕಂದಾಯ ಭೂಮಿಗಳಿರ್ಬೋದು, ಮತ್ತು ತಹಸೀಲ್ದಾರ್ ಲೇಔಟ್ಗಳಿರ್ಬೋದು, ಮತ್ತು ಏನು ಇರ್ತಕ್ಕಂಥ ಇದರ ಸಮಸ್ಯೆಗಳನ್ನು ಬಗೆಹರಿಸಬೇಕು ಕೂಡಲೇ ಅಂತೇಳಿ ಅದಕ್ಕೆ ಎ ಖಾತೆ ಅಂದರೆ DC ಕನ್ವರ್ಷನ್ ಲ್ಯಾಂಡ್ಗಳಿಗೆ ಎ ಖಾತೆ ಅಂತ ಬರುತ್ತೆ. ಬಿ ಖಾತೆ ಅಂತ ಹೇಳಿದ್ರೆ ಈಗೇನು ಕಂದಾಯ ಭೂಮಿಗಳಿರ್ಬೋದು, ತಹಸೀಲ್ದಾರ್ ಲೇಔಟ್ಗಳಿರ್ಬೋದು, ಇದಕ್ಕೆ ಬಿ ಖಾತೆ ಅಂತೇಳಿ ಆಲ್ರೆಡಿ ಅನುಷ್ಠಾನಕ್ಕೆ ತಂದಿದ್ದಾರೆ. ಈಗ ಅದನ್ನು ಮುಂದಿನ ಮೇ ತಿಂಗಳೊಳಗೆ ಅದನ್ನು ಎಲ್ಲವೂ ಖಾತೆ ಮಾಡಬೇಕು ಅಂತೇಳಿ ಒಂದು ಯೋಜನೆಯನ್ನು ಸಿದ್ದರಾಮಯ್ಯನವರು ಸಹ ಅದನ್ನು ಅದರ ಬಗ್ಗೆ ಪ್ರಸ್ತಾವನೆ ಮಾಡಿ ಸರ್ಕಾರದಲ್ಲಿ ಅದನ್ನು ಒತ್ತಡ ತಂದಿದ್ದಾರೆ. ಈಗ ಬಿ ಖಾತೆ ಮಾಡಲಿಕ್ಕೆ ಅನುಕೂಲಕರವಾಗಿದೆ. ಬಿ ಖಾತೆಯನ್ನು ಮಾಡಿಸ್ಕೊಂಡ್ರು ಕೂಡ ಪ್ರತಿಯೊಂದು ಸೌಲಭ್ಯಗಳು ಸಿಗುತ್ತೆ. ತಹಸೀಲ್ದಾರ್ ಲೇಔಟ್ ಅಂದರೆ ಬಿ ಖಾತೆ, ಕಂದಾಯ ಭೂಮಿ ಅಂದರೆ ಬಿ ಖಾತೆ, ಮತ್ತು ಎ ಖಾತೆ ಅಂತ ಹೇಳಿದ್ರೆ DC ಕನ್ವರ್ಷನ್. ಅವಾಗ ಹಿಂದೆ ಯಾರ್ದು ಇದಿಲ್ಲ, ತಹಸೀಲ್ದಾರಿಗೆ ಸಂಪೂರ್ಣ ಅವರಿಗೆ ಇದನ್ನು ಕೊಟ್ಟಿದ್ರು, ಅಧಿಕಾರ ಕೊಟ್ಟಿದ್ರು. ಅಧಿಕಾರವನ್ನು ಬಳಸಿ ತಹಸೀಲ್ದಾರ್ ಲೇಔಟ್ ಅಂತ ಮಾಡಿದ್ರು. ಗೋಷ್ಠಿಯಲ್ಲಿ ಕಾರ್ಯದರ್ಶಿ ದುರ್ಗಪ್ಪ ಹಾಜರಿದ್ದರು. ಪಾವಿತ್ರ್ಯತೆಗೆ ಇನ್ನೊಂದು ಹೆಸರು ಸ್ತ್ರೀ ಎಂದು ಹುಬ್ಬಳ್ಳಿ ಶ್ರೀಮಾತಾ ಆಶ್ರಮದ ಸಾಧ್ವಿ ತೇಜೋಮಯಿ ಮಾತಾಜಿ ತಿಳಿಸಿದರು. ಸಾಗರದ ಒಕ್ಕಲಿಗರ ಸಭಾಭವನದಲ್ಲಿ ಮಂಗಳವಾರ ವಿಶ್ವ ಹಿಂದೂ ಪರಿಷತ್, ಬಜರಂಗದಳ, ಮಾತೃಶಕ್ತಿ, ದುರ್ಗಾವಾಹಿನಿ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಭವಿಷ್ಯ ಭಾರತಕ್ಕೆ ಯುವ ಪೀಳಿಗೆ ಪಾತ್ರ ವಿಷಯ ಕುರಿತು ಅವರು ಉಪನ್ಯಾಸ ನೀಡುತ್ತಿದ್ದರು. ಆದ್ದರಿಂದ ಆ ಒಂದು ನಿಟ್ಟಿನಲ್ಲಿ ಈ ಎರಡನ್ನ ಮಾಡಿ, ಒಂದು ಮನುಷ್ಯ ನಿರ್ಮಾಣ, ಮೊದಲನೇದು ಅವರಲ್ಲಿ ಸೂಕ್ತವಾಗಿರುವಂತಹ ಶಕ್ತಿಯನ್ನ ಅಥವಾ ನಿಮ್ಮಲ್ಲಿ ಸೂಕ್ತವಾಗಿರುವಂತಹ ಶಕ್ತಿಯನ್ನ ಬಡದೆಬ್ಬಿಸಿ, ಬಡದೆಬ್ಬಿಸೋದಕ್ಕಾಗೋದಿಲ್ಲ, ಮಲ್ಕೊಂಡವ್ರು ಬಡದೆಬ್ಬಿಸ್ಬೋದು. ಒಳಗಡೆ ಕಾಸೆ ಇರೋದನ್ನ ಹೆಂಗೆ ಬಡದೆಬ್ಬಿಸೋದು ಅಂತಂದ್ರೆ ವಿಚಾರಗಳನ್ನ ಕೊಡಬೇಕು, ವಿಚಾರಗಳನ್ನ ಕೊಡಬೇಕು. ಅದ್ಭುತವಾದ ಶಕ್ತಿಯುತ ವಿಚಾರಗಳನ್ನ ಕೊಟ್ಟಂತ ಸಂದರ್ಭದಲ್ಲಿ ಆ ಒಂದು ಒಳಗಡೆ ಇರುವಂತಹ ಸೂಕ್ತ ಶಕ್ತಿ ಹೆಚ್ಚಾಗ್ತದೆ. ಅಲ್ಲಿ ಮನುಷ್ಯ ನಿರ್ಮಾಣ ಆಯಿತು. ಇನ್ನೊಂದು ಚಾರಿತ್ರ್ಯ ನಿರ್ಮಾಣ. ಚಾರಿತ್ರ್ಯ ಅಂತಂದ್ರೆ ಕ್ಯಾರೆಕ್ಟರ್ ಅರ್ಥ ಆಯ್ತು. ಸೀತೆ ನೋಡ್ರಿ, ರಾವಣ ಕಡೆ ಅಷ್ಟು ದಿವಸ ಇದ್ರು ಕೂಡ ರಾವಣೇ ಕವಿ ಅಂತ ಹೇಳಿ ಪಾವಿತ್ರ್ಯತೆಯನ್ನ ಕಂಡಂತಹ ಸ್ತ್ರೀಯರು. ಹೌದು, ಪಾವಿತ್ರ್ಯತೆ ಇನ್ನೊಂದು ಹೆಸರೇ ಸೀತೆ. ಇವತ್ತು ಮರೆತು ಬಿಟ್ವಿ ನಾವು, ಹೌದಲ್ವೋ? ಆದ್ದರಿಂದ ಯಾವಾಗ ಸೀತೆ ಸಾವಿತ್ರಿಯರ ಒಂದು ಆದರ್ಶವನ್ನ ನಮ್ಮ ಸಮಾಜ ಬರೀತದೆಯೋ ಅವಾಗ ಅದು ಅವನತಿಯನ್ನ ಹೊಂದೋದಕ್ಕೆ ಪ್ರಾರಂಭ ಆಗ್ತದೆ ಅಂತ ಆವಾಗಲೇ ಹೇಳುತ್ತಿದ್ದಾರೆ ಋಷಿಮುನಿಗಳು. ಆದ್ದರಿಂದ ದಯವಿಟ್ಟು ಇವತ್ತು ಮಾಡಬೇಕಾದದ್ದು ಏನಪ್ಪ, ಸೀತೆ ಸಾವಿತ್ರಿಯರ ಒಂದು ಆದರ್ಶವನ್ನ ಕೊಡಿ, ಹಿಂದೂ ಧರ್ಮದ ಅತ್ಯದ್ಭುತವಾದ ವಿಚಾರಗಳನ್ನ ಮಕ್ಕಳಿಗೆ ಕೊಡಿ ಅಂತ ಹೇಳ್ತಾ ಇಲ್ಲಿ ನನಗೆ ವಿಶ್ವ ಹಿಂದೂ ಪರಿಷತ್ನ ಶರಣ್ ಪಂಪ್ವೆಲ್ ಮಾತನಾಡಿ, 1.5 ವರ್ಷಗಳ ಕಾಲ ನಮ್ಮ ದೇಶದ ಮೇಲೆ ಆಕ್ರಮಣ ಮಾಡಿದ್ದಾರೆ. ಆ 1000 ವರ್ಷಗಳ ಆಕ್ರಮಣದ ನಂತರವೂ ಭಾರತ ಹೇಗೆ ಉಳಿಯಿತು? ಜಗತ್ತಿನ ಬೇರೆ ಬೇರೆ ದೇಶಗಳ ಒಂದ್ಸಲ ತಾವೆಲ್ಲರೂ ಮಕ್ಕಳಿದ್ದೀರಿ. ಇವತ್ತಿನ ಈ ಆಧುನಿಕ ಯುಗದಲ್ಲಿ ಒಂದ್ಸಲ ಮೊಬೈಲ್ ಅಲ್ಲಿ ನಾವು ಹಾಕಿದ್ರೆ ಎಲ್ಲವೂ ಸಿಕ್ಕಿಬಿಡುತ್ತೆ. ಜಗತ್ತಿನ ಯಾವ ಯಾವ ದೇಶದ ಮೇಲೆ ಯಾರ್ಯಾರು ಆಕ್ರಮಣ ಮಾಡಿದ್ದಾರೆ ಅವರೆಲ್ಲರೂ ಗೆದ್ದು ಬಿಟ್ಟಿದ್ದಾರೆ. ಯಾವ ಯಾವ ದೇಶಗಳ ಆಕ್ರಮಣಕ್ಕೆ ತುತ್ತಾಗಿದೆ ಆ ಎಲ್ಲ ದೇಶಗಳು ನಾಶ ಆಗಿದೆ. ಅಲ್ಲಿಯ ಸಂಸ್ಕೃತಿ ನಾಶ ಆಗಿದೆ, ಅಲ್ಲಿಯ ಜನಾಂಗ ನಾಶ ಆಗಿದೆ, ಅಲ್ಲಿಯ ಸಂಪ್ರದಾಯಗಳು ನಾಶ ಆಗಿದೆ. ಆದರೆ ಜಗತ್ತಿನ ಏಕೈಕ ದೇಶ ಭಾರತ ಮಾತ್ರ 1000 ವರ್ಷಗಳ ಕಾಲ ಆಕ್ರಮಣವನ್ನು ಸಹಿಸಿ ನಾವು ಬದುಕಿ ನಾವಿವತ್ತು ತೋರಿಸಿಕೊಡ್ತಾ ಇದ್ದೇವೆ. ಆಕ್ರಮಣ ಮಾಡಿದ್ದು ಮಾತ್ರ ಅಲ್ಲ, ಒಂದು ವೇಳೆ 1000 ವರ್ಷಗಳ ಕಾಲ ನಾವು ಗುಲಾಮಗಿರಿಯಲ್ಲಿ ಬದುಕಿದ್ವಿ. ಯಾರೋ ಬೇರೆ ಕಡೆಯಿಂದ ಬಂದ ಷಡ್ಯಂತ್ರ ಇವತ್ತು ಈ ಷಡ್ಯಂತ್ರವನ್ನು ನಾವೆಲ್ಲರಿಗೂ ತಿಳ್ಕೊಳ್ಬೇಕಾಗಿದೆ. ಅದಕ್ಕೋಸ್ಕರ ನಾವು ಎಲ್ಲವನ್ನು ಹೇಳಿಕೊಳ್ಳಲ್ಲ. ಇವತ್ತು ನಮ್ಮ ಸಮಾಜದ ಒಳಗಡೆ ನಮ್ಮ ಯುವಕರನ್ನು ನಾಶ ಮಾಡುವಂತಹ ಒಂದು ವ್ಯವಸ್ಥಿತ ಸಂಚು ಯಾವುದು ಅಂತ ಹೇಳಿದ್ರೆ, ಒಂದು ಲವ್ ಜಿಹಾದ್, ಎರಡನೇದು
ಈ ಎರಡು ನಮ್ಮ ಯುವ ಪೀಳಿಗೆಯನ್ನು ನಾಶ ಮಾಡಿಕೊಳ್ಳುತ್ತದೆ. ಇದರ ಬಗ್ಗೆ ನಾವು ಗಂಭೀರವಾಗಿ ಯೋಚನೆ ಮಾಡಬೇಕು. ಲವ್ ಜಿಹಾದ್ ಅಂದ್ರೆ ಏನು ಗೊತ್ತಿದೆ? ಯಾರಿಗೆ ಗೊತ್ತಿದೆ ಲವ್ ಜಿಹಾದ್ ಅಂದ್ರೆ? ಹೊಸ ಕೈ ಎತ್ತಿ ನನ್ಗೆ ಗೊತ್ತಿದೆ ಅಂತ ಹೇಳುವರು. ಸಣ್ಣ ಮಕ್ಕಳಿದ್ದೀರಿ, ಹೇಳ್ಬೇಕಾ ಬೇಡ ಅಂತ ಗೊತ್ತಾಗ್ತಾ ಇಲ್ಲ. ಪ್ರೀತಿ ಪ್ರೇಮದ ಹೆಸರಿನಲ್ಲಿ ಹಿಂದೂ ಹೆಣ್ಮಕ್ಕಳನ್ನು ಇಸ್ಲಾಮಿಗೆ ಮತಾಂತರ ಮಾಡುವಂತಹ ಒಂದು ವ್ಯವಸ್ಥಿತವಾದಂತಹ ನಾಟಕ, ಒಂದು ವ್ಯವಸ್ಥಿತವಾದಂತಹ ಷಡ್ಯಂತ್ರ ಇವತ್ತಾಗ್ತಾ ಇದೆ. ನಾನು ಬರಬೇಕಾದ್ರೆ ಕೇಳಿದೆ, ನಿನ್ನೇನೋ ಇಲ್ಲಿ ಒಬ್ಬ ಹೆಣ್ಮಗಳನ್ನು 17 ವರ್ಷದ ಒಬ್ಬ ಹೆಣ್ಮಗಳು, ಅವಳನ್ನು ಯಾರೋ ಒಬ್ಬ ಮುಸಲ್ಮಾನ ಯುವಕ ನಾನು ನಿನ್ನನ್ನು ಪ್ರೀತಿ ಮಾಡ್ತೀನಿ, ನಿನ್ನನ್ನು ಲವ್ ಮಾಡ್ತೀನಿ ಎಂಬ ಕಾರಣಕ್ಕೋಸ್ಕರ ಹೆಣ್ಮಗಳಿಗೆ ತೊಂದರೆಯನ್ನು ಕೊಟ್ಟು ಬೇರೆ ಬೇರೆ ರೀತಿಯದನ್ನು ಮಾಡಿದ್ದಾನೆ ಅಂತ ನಾನು ಕೇಳಿದೆ. ಇದು ಒಂದು ಘಟನೆ ಅಲ್ಲ, ಈ ದೇಶದಲ್ಲಿ ನೂರಾರು ಘಟನೆಗಳು ಇವತ್ತು ಆಗ್ತಾ ಇದೆ. ವಿಶ್ವ ಹಿಂದೂ ಪರಿಷತ್ ಜಿಲ್ಲಾಧ್ಯಕ್ಷೆ ಪ್ರತಿಮಾ ಜೋಗಿ, ಬಜರಂಗ ದಳದ ಜಿಲ್ಲಾ ಸಂಯೋಜಕ ಸಂತೋಷ್ ಶಿವಾಜಿ, ಪ್ರಮುಖರಾದ ಶುಭ, ಶ್ವೇತಾ ಅನಿಲ್, ಪುಷ್ಪಾ ಪೈ, ಹರ್ಷಿತಾ ಜೀವನ್, ಆಪು ನಾರಾಯಣಪ್ಪ, ಅರಗ ಚಂದ್ರಶೇಖರ್, ಸುನೀಲ್, ನವೀನ್ ಏಳವರಸಿ, ಗಣೇಶ್ ಪ್ರಸಾದ್, ಮಂಜುಗೌಡ, ಸುಪ್ರೀತಾ, ಉಮಾ, ಹರ್ಷಿತಾ ಇನ್ನಿತರರು ಹಾಜರಿದ್ದರು. ಇಲ್ಲಿಯವರೆಗೆ ನಾವು ಅರ್ಧ ಇತಿಹಾಸವನ್ನು ಮಾತ್ರ ತಿಳಿದುಕೊಂಡಿದ್ದೇವೆ. ಅರ್ಧ ಇತಿಹಾಸವೇ ನೈಜ ಇತಿಹಾಸ ಎಂದು ಪೂರ್ಣ ತಿಳಿಯುವ ಕೆಲಸ ನಾವು ಮಾಡುತ್ತಿಲ್ಲ ಎಂದು ತುಮಕೂರು ವಿಶ್ವವಿದ್ಯಾಲಯದ ಇತಿಹಾಸ ವಿಭಾಗದ ಹಿರಿಯ ಪ್ರಾಧ್ಯಾಪಕ ಡಾಕ್ಟರ್ ಕೊಟ್ಟೇಶ್ಯಾಮ್ ತಿಳಿಸಿದರು. ಸಾಗರದ ನಗರಸಭಾ ರಂಗಮಂದಿರದಲ್ಲಿ ಭಾನುವಾರ ಸಹೃದಯ ಬಳಗ, ತಾಲೂಕು ಇತಿಹಾಸ ವೇದಿಕೆ, ಕೆಳದಿ ರಿಸರ್ಚ್ ಫೌಂಡೇಶನ್, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ತಾಲೂಕು ಮಟ್ಟದ 6ನೇ ಇತಿಹಾಸ ಸಮ್ಮೇಳನವನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಸಮ್ಮೇಳನ ಸರ್ವಾಧ್ಯಕ್ಷ ಡಾಕ್ಟರ್ ಕೆ ಪ್ರಭಾಕರ್ ರಾವ್ ಮಾತನಾಡಿದರು. ತಾಲೂಕು ಇತಿಹಾಸ ವೇದಿಕೆ ಅಧ್ಯಕ್ಷ ಡಾಕ್ಟರ್ ಕೆಳದಿ ವೆಂಕಟೇಶ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ನಿಕಟಪೂರ್ವ ಅಧ್ಯಕ್ಷ ಹುಲಿಮನೆ ಗಣಪತಿ, ಸಾಹಿತ್ಯ ಪರಿಷತ್ ಅಧ್ಯಕ್ಷ ವೇಟಿಸ್ವಾಮಿ, ನಗರಸಭೆ ಮಾಜಿ ಸದಸ್ಯ ಕೆ ಸಿದ್ದಪ್ಪ, ನಿವೃತ್ತ ನೌಕರರ ಸಂಘದ ಅಧ್ಯಕ್ಷ ಎಸ್ ಬಸವರಾಜ್ ಹಾಜರಿದ್ದರು. ಭೂಮಿಕಾ ಮತ್ತು ಸಂಗಡಿಗರು ಪ್ರಾರ್ಥಿಸಿದರು. ಲೋಕೇಶ್ ಕುಮಾರ್ ಸ್ವಾಗತಿಸಿದರು. ಡಾಕ್ಟರ್ ಪ್ರಸನ್ನ ಟಿ ಕಾರ್ಯಕ್ರಮ ನಿರೂಪಿಸಿದರು. ಜನಸಾಮಾನ್ಯರನ್ನ ತಲುಪ್ತೀವಿ ಇತಿಹಾಸದ ಮೂಲಕವಾಗಿ. ಜನಸಾಮಾನ್ಯರನ್ನ ಎಲ್ಲರನ್ನ ತಲುಪುವ ಬಹಳ ಮುಖ್ಯವಾದ ವೇದಿಕೆ ಅದು ಈ ತರದ ಸಮ್ಮೇಳನದ ವೇದಿಕೆಗಳು. ಅದಕ್ಕೆ ಇವತ್ತೇನು ಸಾಗರ ಉತ್ಸವ ನಡೀತಾ ಇದೆ. ನಾವು ಒಂದಿಷ್ಟು ಜನ ಇದರ ಬಗ್ಗೆ ತಿಳ್ಕೊಳ್ಬಹುದು. ಅನೇಕರು ಪತ್ರಿಕೆಗಳನ್ನು ಓದಿ ತಿಳ್ಕೊಳ್ತಾರೆ, ಮಾಧ್ಯಮದ ಮೂಲಕ ಅವರಿಗೆ ಹೋಗುತ್ತೆ. ನಮ್ಮ ಇತಿಹಾಸವೇ ನಮಗೆ ಗೊತ್ತಿಲ್ಲ ಅಂದರೆ ನಾವು ಮುಂದಿನ ಪೀಳಿಗೆಗೆ ನಮ್ಮ ಇತಿಹಾಸವನ್ನು ತಿಳಿಸ್ಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನಮ್ಮ ಇತಿಹಾಸವನ್ನು ನಾವು ತಿಳ್ಕೊಳ್ಬೇಕು. ಒಂದು ಕಾಲದಲ್ಲಿತ್ತು ಮೇಲ್ಮುಖವಾದ ಇತಿಹಾಸವನ್ನು ನಾವು ಓದ್ತಾ ಇದ್ವಿ, ರಾಜ ಮಹಾರಾಜರ ಕಥೆಗಳನ್ನು ಕೇಳ್ತಾ ಇದ್ವಿ, ಎಲ್ಲೋ ಆಳಿದ ಮೊಘಲರ ಕಥೆಯನ್ನು ಕೇಳ್ತೀವಿ, ಎಲ್ಲೋ ಆಳಿದಂಥ ರಾಜರ ಕಥೆಗಳನ್ನು ಕೇಳ್ತೀವಿ. ನಮ್ಮ ಸುತ್ತಮುತ್ತಲಿನಲ್ಲಿಯೇ ಅನೇಕ ಕೊಡುಗೆಗಳನ್ನು ಕೊಟ್ಟು ಆಡಳಿತ ಮಾಡಿ ಜನಾನುರಾಗಿಯಾಗಿ ಕೆಲಸ ಮಾಡಿದವರನ್ನ ನಾವು ಇವತ್ತಿಗೆ ನೆನಪಿಟ್ಟಿಲ್ಲ. ಇದಕ್ಕೆ ಕಾರಣ ಏನು ಅನ್ನೋದಕ್ಕೆ ಉತ್ತರವನ್ನು ಕಂಡುಕೊಳ್ಳಲಿಕ್ಕೆ ಈ ಸಮ್ಮೇಳನ ನಮಗೆ ಸಹಾಯ ಮಾಡಿದೆ. ನಾವು ಇಲ್ಲಿವರೆಗೂ ಏನು ಇತಿಹಾಸವನ್ನು ಓದಿದ್ದೇವೆ, ಆ ಇತಿಹಾಸ ಓದಿರೋದೆಲ್ಲ ನಾನು ಬುರುಡೆ ಅಂತ ಹೇಳೋದಿಲ್ಲ, ಅರ್ಧ ಭಾಗ ಸತ್ಯದಿಂದ ಕೂಡಿದೆ ಅಂತ ಹೇಳ್ಬೋದು. ಅರ್ಧ ಭಾಗ ಸತ್ಯವನ್ನೇ ನಿಜವಾದ ಇತಿಹಾಸವೆಂದು ಭ್ರಮಿಸಿಕೊಂಡು ಇತಿಹಾಸವನ್ನು ಓದಿದ್ದೇವೆ. ಇನ್ನರ್ಧ ಭಾಗ ಸತ್ಯ ಯಾವುದು? ಇನ್ನರ್ಧ ಭಾಗ ಸತ್ಯವನ್ನ ಹುಡುಕಬೇಕಾದದ್ದು ನಾವು ನೀವೆಲ್ಲರೂ. ಅರ್ಧ ಭಾಗ ಸತ್ಯವನ್ನು ರಚನೆ ಮಾಡಿದವರು ಯಾರು? ಅರ್ಧ ಭಾಗ ಸತ್ಯವನ್ನು ರಚನೆ ಮಾಡಿದವರು ಇವತ್ತು ಯಾರು AC ರೂಮ್ ಒಳಗಡೆ ಕೂತ್ಕೊಂಡು ಅಲ್ಲಿ ಸಿಗುವಂತ ಆಧಾರ ಇಟ್ಟುಕೊಂಡು ಈ ದೇಶದ ಗುಪ್ತರ ಚರಿತ್ರೆಯನ್ನು ಬರೆದ್ರು, ಈ ದೇಶದ ಮೌರ್ಯರ ಚರಿತ್ರೆಯನ್ನು ಬರೆದ್ರು, ಈ ದೇಶದ ಮೊಘಲರ ಚರಿತ್ರೆಯನ್ನು ಬರೆದ್ರು, ಈ ದೇಶದ ಸುಲ್ತಾನರ ಚರಿತ್ರೆಯನ್ನು ಬರೆದ್ರು, ಈ ದೇಶದ ರಾಜ್ಯ ವಿಜಯನಗರದ ಚರಿತ್ರೆಯನ್ನು ಬರೆದ್ರು. ದೊಡ್ಡ ದೊಡ್ಡ ಚರಿತ್ರೆಗಳನ್ನು ಬರೆದುಬಿಟ್ಟು ಆ ಪುಸ್ತಕಗಳನ್ನು ನಮ್ಮ ಮೇಲೆ ಹೇಳಿದರು.
ನಾನು ಓದುವಾಗ ನನಗೆ ಅನಿಸ್ಲಿಲ್ಲ ಇದು ನಮ್ಮ ಇತಿಹಾಸ ಅಂತ ನಾನು ಭಾವಿಸಿದ್ದೆ. ಇವ್ರು ಕೊಟ್ಟಿರೋ ಇತಿಹಾಸವೇ ನಿಜ ಇತಿಹಾಸ ಅಂತ ನಾನು ಓದಿದ್ದೆ. ವಾಸ್ತವದ ಇತಿಹಾಸ ಯಾವುದು ಅಂತ ಗೊತ್ತಾಗುವಷ್ಟೊತ್ತಿಗೆ ನನಗೂ ವಯಸ್ಸಾಗ್ತಾ ಇದೆ. ನಾವು ಮಕ್ಕಳು ಓದಿರ್ತೀವಿ ಇತಿಹಾಸವನ್ನು, ನಾವು ಓದೋ ಅರ್ಧ ಸತ್ಯವನ್ನೇ ನಿಜ ಸತ್ಯವೆಂದು ಭಾವಿಸುವುದಕ್ಕಿಂತ ವಾಸ್ತವ ಸತ್ಯದ ಚರಿತ್ರೆಯನ್ನ ಓದುವ ಕಾಲಘಟ್ಟದಲ್ಲಿದ್ದೇವೆ ನಾವು. ಈ ವಾಸ್ತವ ಚರಿತ್ರೆಯನ್ನ ಹೇಗೆ ಓದಬೇಕು ಅನ್ನುವಂಥ ಪ್ರಶ್ನೆ ನಮ್ಮದು. ಒಂದು ರೀತಿಯ ಅಧ್ಯಯನ ಮಾಡಿದರೆ ಕರ್ನಾಟಕ ಮಾತ್ರವಲ್ಲ, ಇಡೀ ಭಾರತದಲ್ಲಿ ಅತ್ಯಂತ ಹೆಚ್ಚು ಜನಪ್ರಿಯವಾಗಿರುವುದು ಯಾರು ಅಂತಂದರೆ ಚಿತ್ರದುರ್ಗದ ನಾಯಕ. ಆದರೆ ವಾಸ್ತವಿಕ ದೃಷ್ಟಿಯಿಂದ ನೋಡಿದ್ರೆ ಚಿತ್ರದುರ್ಗ ಒಂದು ಸಣ್ಣ ಪಾಳ್ಯಪಟ್ಟು, ಕೆಳದಿ ಒಂದು ವಿಸ್ತಾರವಾದಂಥ ಸಾಮ್ರಾಜ್ಯ. ಅದು ಯಾಕೆ ಹೆಸರು ಬಂದಿಲ್ಲ? ಅಂಬೇಡ್ಕರ್ ಅಮ್ರಾಯಿಮಠ ಮಾತು ಹೇಳ್ತಾರೆ, ಚಿತ್ರದುರ್ಗದ ಇತಿಹಾಸವನ್ನು ಸಾಹಿತ್ಯದ ರೂಪದಲ್ಲಿ ಬರೆದಂಥ ದುರ್ಗಾಸ್ತವನ ಕಾದಂಬರಿ ಬಂತ ತರಾಸುರಿಂದ ಚಿತ್ರದುರ್ಗ ಅಷ್ಟು ಪ್ರಚಾರವಾಯಿತು. ಅಷ್ಟೊಂದು ಪ್ರಚಾರಕ್ಕೆ ನಮ್ಮ ಕೆಳದಿಯಲ್ಲಿ ಯಾವ ಸಾಹಿತ್ಯಾಸಕ್ತರಾಗಲಿ ಅಥವಾ ಇತಿಹಾಸದ ಕೃತಿಗಳನ್ನು ನಡೆಸುವಂತಾಗಲಿ ಇಲ್ಲಿ ಜನಿಸಲಿಲ್ಲ. ಇದು ಮುಖ್ಯ ಕಾರಣ ಅಂತ ನಾನು ಮುಂದೆ ಅನೇಕ ಕಡೆ ಯೋಚನೆ ಮಾಡಿದಾಗ ಅದು ನನಗೆ ಸತ್ಯ ಅನಿಸ್ತು. ಯಾಕಂದರೆ ಈ ಭಾಗದಲ್ಲಿ ಇತಿಹಾಸವನ್ನಲ್ಲೇ ಜೊತೆಗಿರ್ತಾರೆ, ಆದರೆ ಅವರ ಇತಿಹಾಸವನ್ನು ಕೇಳಿದ್ರೆ ಹೇಳಲಿಕ್ಕೆ ಆಗಲ್ಲ. ಇತ್ತೀಚೆಗೆ ಈಗಾಗಲೇ ಇಬ್ಬರು ಕೂಡ ಪ್ರಸ್ತಾಪ ಮಾಡಿದರು. ಕಾಶಿಯಲ್ಲಿ ಜ್ಞಾನವಾಪಿ ಮಸೀದಿಯನ್ನು ಕೋರ್ಟ್ ಮುಖಾಂತರ ಅದರ ಒಳಗಡೆ ಪರಿಶೀಲನೆ ಮಾಡಿದಾಗ ಅಲ್ಲಿ ಲಿಂಗ ಸಿಕ್ತು ಮತ್ತು ಕನ್ನಡ ಶಾಸನ ಸಿಕ್ತು. ಆದರೆ ಅಲ್ಲಿ ಪರೀಕ್ಷೆ ಮಾಡಿದ ಮೇಲೆ ಶಾಸನ ಸಿಕ್ತು ಅಂತ ಹೇಳೋದಕ್ಕಿಂತ ಮೊದಲೇ ಈ ಭಾಗದ ಇತಿಹಾಸಕ್ಕಾಗಿ ಗೊತ್ತಿತ್ತು. ಆ ಮಸೀದಿಯಲ್ಲಿ ಶಾಸನವನ್ನು ಆ ಕಾಲದಲ್ಲೇ ದೊಡ್ಡ ಸಂಕಣ ನಾಯಕ ಅಲ್ಲಿ ಹಾಕಿಸಿದ್ದ. ದೊಡ್ಡ ಸಂಕಣ ನಾಯಕ ಆ ಶಾಸನ ಹಾಕಿದ್ದ ಈಗಾದರೂ ಕೂಡ ಇಲ್ಲಿಂದ ಗೊತ್ತಿದ್ದವರಿಗೆ ಮಾಹಿತಿ ಕೊಟ್ಟು ಆ ಶಾಸನ ಓದುವಂಥ ಯಾವ ಕೆಲಸವನ್ನು ಕೂಡ ಮಾಡಿಲ್ಲ. ಹೀಗಾಗಿ ನಮಗೆ ಇದು ಗೊತ್ತಿದೆ ಅಂತ ಹೇಳಿ ಅಲ್ಲಿಗೆ ಬಿಡುವಂಥ ಸಂಪ್ರದಾಯಗಳು, ಅದರಿಂದಲೇ ಎಷ್ಟೋ ಇತಿಹಾಸಗಳು ನಮ್ಮ ಕೈ ತಪ್ಪಿ ಹೋಗುತ್ತೆ. ಯಾಕಂದರೆ ದೊಡ್ಡ ಸಂಕಣ ನಾಯಕ ಈ ಭಾಗದವರು, ಸಾಗರದ ಕೆಳದಿಯ ಅರಸ. ಅಷ್ಟೇ ಅಲ್ಲ, ನೀವೇನಾದರೂ ನೇಪಾಳಕ್ಕೆ ಹೋದರೆ ನೇಪಾಳದ ಒಂದು ಕಾಶಿಲಿಂಗ ಅಂತ ಇದೆ. ನೇಪಾಳದಲ್ಲಿ ಕಾಶಿಲಿಂಗ ಇದೆ. ಅದರ ಮೂಲ ದೇವರು ಪಶುಪತಿನಾಥನಾಗಿದ್ದು ಕೂಡ ಕಾಶಿಯ ಲಿಂಗ ಇದೆ. ಆ ಕಾಶಿಯ ಲಿಂಗವನ್ನು ಯಾರ ಸನ್ಯಾಸಿ ಬಂದು ಕಾಶಿಯಿಂದ ತಂದು ಇಲ್ಲಿ ಸ್ಥಾಪನೆ ಮಾಡ್ದ ಅಂತ ಅಷ್ಟನ್ನು ಅವ್ರು ಹೇಳ್ತಾರೆ. ಆದರೆ ವಾಸ್ತವಿಕ ಅಂದರೆ ದೊಡ್ಡ ಸಂಕಣ ನಾಯಕ ಅಕ್ಬರನ ಕಾಲದಲ್ಲಿ ಇದ್ದಂಥ ಜಟ್ಟಿ ಅಂಕುಶ್ ಖಾನನ್ನ ಯುದ್ಧದಲ್ಲಿ ಸೋಲಿಸಿ ಅಕ್ಬರನ ಪ್ರೀತಿಗೆ ಪಾತ್ರನಾಗಿ ಅಲ್ಲಿ ಹಾಳು ಬಿದ್ದಂಥ ಆ ಕಾಶಿಯ ಲಿಂಗವನ್ನು ಕೇಳಿ ತೆಗೆದುಕೊಂಡು ಅದನ್ನು ನೇಪಾಳಕ್ಕೆ ತಗೊಂಡೋಗಿ ಅಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ಅದ್ರ ಬಗ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ. ಅಕ್ಬರ್ನ ಕಾಲದಲ್ಲಿ ಸ್ವಲ್ಪ ರಿಪೇರ್ ಮಾಡಿದ ನಂತರ ಮುಂದೆ ಬಂದ ರಾಜ ತೋದರಮಲ್ಲ ಅಕ್ಬರ್ನ ಆಸ್ಥಾನದಲ್ಲಿ ಆ ಕಾಲದಲ್ಲಿ ಭಾಗವಹಿಸಿದ ಕಂದಾಯದ ಅಧಿಕಾರಿ ರಾಜ ತೋದರಮಲ್ಲ. ರಾಜ ತೋದರಮಲ್ಲನ ಕಂದಾಯ ಪದ್ಧತಿಯನ್ನೇ ನಮ್ಮ ಶಿವಪ್ಪ ನಾಯಕ ಕೂಡ ಮುಂದುವರಿಸಿದ ಅಂತ ಸಾಕಷ್ಟು ಜನ ಇತಿಹಾಸಕಾರರು ಹೇಳ್ತಾರೆ. ಅಷ್ಟರ ಮಟ್ಟಿಗೆ ಇಲ್ಲಿನ ಶಿಸ್ತು ಪದ್ಧತಿ ಏನಿದೆ ಅದು ರಾಜ ತೋದರಮಲ್ಲನ ಕಂದಾಯ ಪದ್ಧತಿಗೆ ಹೊಂದಿತ್ತು ಅಂತ. ಆತ ಮತ್ತೆ ಗತಕಾಲದ ಅಧ್ಯಯನ ಅಷ್ಟೇ. ಅದರ ಇತಿಹಾಸ ಅಂತಂದ್ರೆ ಅದು ಗತಕಾಲದ ಅಧ್ಯಯನ ಅಷ್ಟೇ ಅಲ್ಲ. ಇತಿಹಾಸದ ಬರವಣಿಗೆ ಅಂತಂದ್ರೆ ಅದೊಂದು ಕಟ್ಟಿಕೊಡುವ ಮತ್ತು ಕಟ್ಟಿಕೊಳ್ಳುವ ಒಂದು ಪ್ರಕ್ರಿಯೆ. ಪಟ್ರೇಶ್ ಸರ್ ಅವರು ಮಾತಾಡ್ತಾ ಹೇಳಿದ ಒಂದು ಮುಖ ಅದು ಕಟ್ಟಿಕೊಟ್ಟದ್ದು. ವಸಾಹತು ಆಳ್ವಿಕೆಯ ಕಾಲದಲ್ಲಿ ನೀವು ಹೀಗಿದ್ದೀರಿ ಅಂತ ಹೇಳಿ ಕಟ್ಟಿಕೊಟ್ಟದ್ದು. ಅದರ ನಂತರ ನಾವು ನಮ್ಮ ಇತಿಹಾಸವನ್ನು ರಾಷ್ಟ್ರೀಯ ಹೋರಾಟದ ಹಿನ್ನೆಲೆಯಲ್ಲಿ ನಾವೇ ಕಟ್ಟಿಕೊಂಡೆವು. ಕಟ್ಟಿಕೊಡುವಾಗ ಕಟ್ಟಿಕೊಡುವವರ ಉದ್ದೇಶ ಬೇರೆ ಇರುತ್ತೆ. ಅದು ಆಳುವ ಉದ್ದೇಶಕ್ಕೋ, ಸಾಂಸ್ಕೃತಿಕವಾಗಿ ನಮ್ಮನ್ನು ನೋಡುವ ಉದ್ದೇಶಕ್ಕೋ, ಅಥವಾ ನೀವು ಹೀಗೆ ಅಂತ ಹೇಳುವ ಉದ್ದೇಶಕ್ಕೋ. ಉದಾಹರಣೆಗೆ ಭಾರತೀಯರು ಅಂದರೆ ಆಧ್ಯಾತ್ಮಿಕ ಪ್ರಿಯರು. ಅವರಿಗೆ ಇಹಲೋಕಕ್ಕಿಂತ ಇನ್ನೊಂದು ಲೋಕದ ಬಗ್ಗೆ ಆಸಕ್ತಿ ಜಾಸ್ತಿ ಅಂತ ಒಂದು ಕಟ್ಟಿಕೊಡೋದು, ಬಿಡಿಸೋದು. ಹಾಗೆ ನಾವು ರಾಷ್ಟ್ರೀಯ ಹೋರಾಟದ ಹಿನ್ನೆಲೆಯಲ್ಲಿ ನಮ್ಮನ್ನು ನಾವು ಕಟ್ಟಿಕೊಳ್ತ ಹಾಗಲ್ಲ. ನಾವು ಎಲ್ಲ ಲೌಕಿಕ ಕ್ಷೇತ್ರದಲ್ಲೂ
ಬಹಳ ನಿಷ್ಣಾತರಾಗಿದ್ವಿ. ಕಲೆ, ವಿಜ್ಞಾನ, ವ್ಯಾಪಾರ, ವಾಣಿಜ್ಯ, ಯುದ್ಧ, ನಮ್ಮನ್ನು ನಾವು ಆಡಿಕೊಳ್ಳುವ ಪರಿ, ಇವೆಲ್ಲದರಲ್ಲೂ ಕೂಡ ನಾವು ಬಹಳ ನಮಗೆ ಬೇಕಾದಷ್ಟು ಶಕ್ತಿಯನ್ನು ನಾವು ಸಂಪಾದಿಸಿಕೊಂಡಿದ್ದೇವೆ ಅಂತ ಹೇಳಿ ತೋರಿಸಿಕೊಳ್ಳುವುದಕ್ಕೆ ನಮ್ಮ ಗತಕಾಲವನ್ನು ನಾವು ಕಟ್ಟಿಕೊಂಡದ್ದು. ಶಿವಮೊಗ್ಗದವರು ಹೇಗೆ ಅನ್ನತಕ್ಕಂಥ ಒಂದು ಅಸ್ಮಿತೆಯನ್ನ ಗುರುತಿಸಿಕೊಳ್ಳತಕ್ಕಂಥ ಕಟ್ಟಿಕೊಳ್ಳತಕ್ಕಂಥ ಬಗೆ ಇತಿಹಾಸ ರಚನೆಯ ಹಿನ್ನೆಲೆಯಲ್ಲಿ ಇರ್ತದೆ. ಸ್ಥಳೀಯ ಇತಿಹಾಸ ಅಂದ್ರೆ ಏನು? ಸ್ಥಳೀಯ ಇತಿಹಾಸ ಅಂತಂದ್ರೆ ಒಂದು ಸ್ಥಳೀಯವಾಗಿರ್ತಕ್ಕಂಥ ಒಂದು ಪಟ್ಟಣ, ಒಂದು ಗ್ರಾಮ, ಒಂದು ಪ್ರದೇಶದ ಇತಿಹಾಸ. ಈ ಉದಾಹರಣೆಗೆ ನಾವು ಸಾಗರ, ಇದು ಇನ್ನೂ ಮೈಕ್ರೋ ಲೆವೆಲ್ನಲ್ಲಿ ಸೂಕ್ಷ್ಮ ಹಂತದಲ್ಲಿ ನೋಡ್ಲಿಕ್ಕೆ ಬರೋದಿಲ್ವೇ? ಬರ್ತದೆ. ನಮ್ಮ ಮುಂದೆ ನಮ್ಮ ಸಾಗರದವರೇ ಬರೆದಿರ್ತಕ್ಕಂಥ 2 ಕೃತಿಗಳನ್ನ ನಿಮಗೆ ತೋರ್ಸಕ್ಕೆ ತಂದಿದೆ. ಮೈಕ್ರೋ ಲೆವೆಲ್ ಅಲ್ಲಿ ಸೂಕ್ಷ್ಮವಾಗಿ ಹೇಗೆ ನೋಡಬಹುದು ಅಂತ. ಒಂದು ಡಾಕ್ಟರ್ ಕೆಳದಿ ವೆಂಕಟೇಶ್ ಜೋಯಿಸರು ಮತ್ತು ಗಣಪತಿ ಹುಲಿಮನೆಯವರು ಐತಿಹಾಸಿಕ ಹಿನ್ನೆಲೆಯಲ್ಲಿ ಇಕ್ಕೇರಿ ಅಂತ ಬಂದಿದ್ದಾರೆ. ಇಕ್ಕೇರಿ ಇಟ್ ಈಸ್ ಎ ಸ್ಮಾಲ್ ವಿಲೇಜ್ ಅಂಡ್ ಹಿಸ್ಟಾರಿಕಲಿ ವೆರಿ ಇಂಪಾರ್ಟೆಂಟ್, ಬಹಳ ಸಣ್ಣ ಹಳ್ಳಿ, ಆದರೆ ಐತಿಹಾಸಿಕವಾಗಿ ಬಹಳ ಪ್ರಧಾನವಾದದ್ದು. ಒಂದು ಕಾಲದಲ್ಲಿ ರಾಜಧಾನಿಯಾಗಿ ಮೆರೆದದ್ದು. ಅಲ್ಲಿ ಐತಿಹಾಸಿಕ ಸ್ಮಾರಕಗಳು ಇದ್ದಾವೆ, ಅನೇಕ ಆಕಾರಗಳು ಇದ್ದಾವೆ. ಇದು ನಿಮಗೆ ಗೊತ್ತಿದೆ. ಇವತ್ತು ಇಕ್ಕೇರಿ ಸಾಗರದ ಒಂದು ಸಣ್ಣ ಭಾಗ, ಆದರೆ ಅದರ ಇತಿಹಾಸವನ್ನು ಕಟ್ಟಿಕೊಂಡಿದೆ. ಅದಕ್ಕಿಂತ ಸೂಕ್ಷ್ಮವಾಗಿ ಸಹನಾ ಪಿಜಿಯವರು ಶ್ರೀ ಮಹಾಗಣಪತಿ ದೇವಾಲಯದ ದಂಡೆಯ ಮೇಲಿನ ಇತಿಹಾಸ, ಅಂದ್ರೆ ನಮ್ಮ ಮಹಾಗಣಪತಿ ದೇವಸ್ಥಾನ ಇದೆಯಲ್ಲ, ಅದು ದಂಡೆಯ ಮೇಲಿನ ಒಂದು ಚರಿತ್ರೆಯನ್ನ ಕಟ್ಟಿಕೊಂಡು ನೋಡಿದ್ರೆ ಈ ಸ್ಥಳೀಯ ಇತಿಹಾಸವನ್ನು ರಚಿಸೋದು 18ನೇ ಶತಮಾನದಲ್ಲಿ ಆರಂಭವಾಗಿದೆ. ಯುರೋಪ್ನಲ್ಲಿ 18ನೇ ಶತಮಾನದಲ್ಲಿ ಆರಂಭ ಆಯಿತು. ಅಮೆರಿಕ, ಫ್ರಾನ್ಸ್, ಬ್ರಿಟನ್ ದೇಶಗಳಲ್ಲಿ ಇಂಥ ಚಿಕ್ಕ ಚಿಕ್ಕ ಘಟಕಗಳನ್ನು ಇಟ್ಕೊಂಡು ಅಥವಾ ಪ್ರಾದೇಶಿಕ ಮಟ್ಟವನ್ನು ಇಟ್ಕೊಂಡು ಚೌಕಟ್ಟನ್ನು ಇಟ್ಕೊಂಡು ಇತಿಹಾಸವನ್ನು ಬರೀಲಿಕ್ಕೆ ಆರಂಭ ಮಾಡಿದ್ರು. ಬಾಯಿಂದ ಬಾಯಿಗೆ ಹೋಗಿರ್ತಕ್ಕಂಥ ಒಂದು ಜಾನಪದ ಗೀತೆ, ಜಾನಪದ ಕಥೆಗಳಿದ್ದಾವೆ, ನಾವೇ ಕಟ್ಕೊಂಡಿರುವಂಥದ್ದು. ಅಂತ ಒಂದು ಪ್ರಯತ್ನ ಕೂಡ ಸಾಗರದ ವ್ಯಾಪ್ತಿಯಲ್ಲಿ ಆಗಿದೆ. ಸತ್ಯವಿಟ್ಟಲ್ಲ ಅಂತ ಹೇಳಿ ಇವರು ಸಾಗರದವರೆಲ್ಲ ಸಾಗರವನ್ನು ಅನೇಕ ವರ್ಷಗಳಿಂದ ಕಂಡಂತವರಾಗಿದ್ದರು. ಅವರು ಈ ಐತಿಹಾಸಿಕ ದಾಖಲೆಗಳ ಜೊತೆಗೆ ಜಾನಪದ ದಾಖಲೆಗಳು ಅಂತ ಪರಿಗಣಿಸಲಾದ ಕೆಲವುಗಳನ್ನು ಇಟ್ಟುಕೊಂಡು ಸಾಗರವನ್ನು ಪೌರಾಣಿಕವಾಗಿ ಜಾನಪದವಾಗಿ ಕಟ್ಟಿಕೊಳ್ಳುವ ಚಿಕ್ಕ ಪ್ರಯತ್ನಗಳನ್ನ ಮಾಡಿದ್ದಾರೆ. ಪ್ರಕಟಿತವಾಗಿರ್ತಕ್ಕಂಥ ಶಾಸನಗಳು ಕದಂಬರ ಕಾಲದಿಂದ ಅಂದ್ರೆ 7ನೇ ಶತಮಾನದಿಂದ 19ನೇ ಶತಮಾನದವರೆಗೆ ನಮಗೆ ಈಗ ಪ್ರಕಟಿತವಾಗಿ ಎಪಿಗ್ರಫಿಯ ಕರ್ನಾಟಕದಲ್ಲಿ ಸಿಗುತ್ತೆ. ಇದಲ್ಲದೆ ಅಪ್ರಕಟಿತ ಶಾಸನಗಳು ಮತ್ತೆ ಆಗಾಗ್ಗೆ ಸ್ಥಳೀಯ ಆಸಕ್ತರು, ಈ ಉದಾಹರಣೆಗೆ ಕಲ್ಲಾಪುರ ಅವರು, ವೆಂಕಟೇಶ್ ಜೋಯಿಸ್ ಅವರು, ಶಿವಮೊಗ್ಗದ ನೆಲೆಯಲ್ಲಿ ಇರ್ತಕ್ಕಂಥ ಜಗದೀಶ್ ಅಡಿಸಿಪಾಲವರು, ಶ್ರೇಜೇಶ್ವರ ಅವರು, ಅವರೆಲ್ಲ ಈ ಬದಿಯಲ್ಲಿ, ರಮೇಶ್ ಹಿರೇಜಂಬೂರ್ ಅವರು, ಅವರೆಲ್ಲ ಈ ಬದಿಯಲ್ಲಿ ಏನೋ ಆಸಕ್ತಿ ವಹಿಸಿ ಸಂಶೋಧನೆಗೆ ಸಿಕ್ಕ ಶಾಸನಗಳನ್ನು ಪ್ರಕಟಿಸುತ್ತಾ ಇರ್ತಾರೆ. ಅದಿನ್ನೂ ಎಪಿಗ್ರಫಿಯ ಕರ್ನಾಟಕದ ಚೌಕಟ್ಟಿಗೆ ಸಿಕ್ಕಿಲ್ಲ. ಅನೇಕ ಇನ್ನೂ ಹಲವು ಶಾಸನಗಳಿದ್ದಾವೆ. ಆ ರೀತಿಯ ಶಾಸನಗಳು, ವಿಪುಲವಾದ ಸಾಮಗ್ರಿಗಳಿದ್ದಾವೆ, ಪ್ರಾಚೀನ ಅವಶೇಷಗಳು ಇಲ್ಲಿದ್ದಾವೆ. ಗೌತಮಪುರ, ತ್ಯಾಗರ್ತಿ, ಬೆಳಗುಂಜಿ, ಭೀಮೇಶ್ವರ, ಇಕ್ಕೇರಿ, ಕೆಳದಿ ಮಾತ್ರವಲ್ಲ, ಹೇಗೆ ಹೊಯ್ಸಳರ ಇತಿಹಾಸದಲ್ಲಿ ಬೇಲೂರು, ಹಳೆಬೀಡುಗಳು ಪ್ರಾಧಾನ್ಯತೆಯನ್ನು ಗಳಿಸಿದ್ವೋ, ಹೇಗೆ ವಿಜಯನಗರದ ಇತಿಹಾಸದಲ್ಲಿ ಹಂಪೆ ಪ್ರಾಧಾನ್ಯತೆಯನ್ನು ಗಳಿಸ್ತೋ, ಸಾಗರದ ಇತಿಹಾಸದಲ್ಲಿ ಕೆಳದಿ, ಇಕ್ಕೇರಿಗೆ ಅಷ್ಟೇ ಪ್ರಾಧಾನ್ಯತೆ ಬಂದಿದೆ. 20ನೇ ಶತಮಾನದ 3ನೇ ದಶಕದಲ್ಲಿ ಸಾಲುತೊರೆ ಅನ್ನತಕ್ಕಂಥ ಮಹಾನ್ ಇತಿಹಾಸಕಾರರಿಂದ ಆರಂಭಿಸಿ ಇವತ್ತಿನವರೆಗೂ ಅನೇಕ ಸಂಶೋಧನೆಗಳು ಕೆಳದಿ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಆಗಿದೆ. ಸಾಲುತೊರೆ ಅವರು, ಡಾಕ್ಟರ್ ಸ್ವಾಮಿನಾಥನ್ ಅವರು, ಆಳ್ವಾಯಿಸ್ ಆರ್ನೇಸ್ಟ್ ಅವರು, ಆ ನಂತರ BS ಶಾಸ್ತ್ರಿ ಅವರು, KH ಜಗದೀಶ್ ಅವರು, ಹಾಗೆ ವೇದಿಕೆಯ ಮೇಲಿರ್ತಕ್ಕಂಥ ವೆಂಕಟೇಶ್ ಜೋಯಿಸರು, ಅನೇಕರು. ಈ ಮಾತ್ರ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಮಿಚಿಗನ್ ವಿಶ್ವವಿದ್ಯಾನಿಲಯದಲ್ಲಿ, ಚಿಕಾಗೋ ವಿಶ್ವವಿದ್ಯಾನಿಲಯದಲ್ಲೂ ಸಾಗರವನ್ನು ಕುರಿತು ನಡೆದಿದ್ದಾವೆ. ಕೆಳದಿಯನ್ನು ಕುರಿತು, ಸಾಗರದ ಚೌಕಟ್ಟಿನಲ್ಲಿ ಬರ್ತಕ್ಕಂಥ ಕೆಳದಿ ಇಕ್ಕೇರಿಯನ್ನು ಕುರಿತು. ಆದರೆ ಅದಕ್ಕಿಂತ ಮೊದಲಿನ ಮತ್ತು ಅದರ ನಂತರದ ಕಾಲಘಟ್ಟದ ಬಗ್ಗೆ ಬೆಳಕು ಚೆಲ್ಲತಕ್ಕಂಥ ಕೆಲಸಗಳು ಆಗಿವೆ. ಇತಿಹಾಸಕಾರರು ಆ ಕೆಲಸಕ್ಕೆ ಬಹಳ ಇತ್ತು. ಡಾಕ್ಟರ್ ರಾಜಾರಾಮ್ ಹೆಗಡೆ ಅವರು ಶುದ್ಧವಾದ ಆಹಾರ ಸೇವನೆ ಆರೋಗ್ಯಕ್ಕೆ ಪೂರಕ. ನಾವು ಜಂಕ್ ಫುಡ್ನಂತಹ ಫಾಸ್ಟ್ ಫುಡ್ ಸಂಸ್ಕೃತಿಗೆ ಮರಳಾಗಿ ಆರೋಗ್ಯದ ಬಗ್ಗೆ ನಿಷ್ಕಾಳಜಿ ವಹಿಸುತ್ತಿದ್ದೇವೆ ಎಂದು ಮಾಸೂರು ಗ್ರಾಮ ಪಂಚಾಯಿತಿ ಸದಸ್ಯ ಹಾಗೂ ಸಾಮಾಜಿಕ ಕಾರ್ಯಕರ್ತ ಅಶೋಕ್ ಬೇಳೂರು ತಿಳಿಸಿದರು. ಸಾಗರದ ಗಾಂಧಿ ಮೈದಾನದಲ್ಲಿ ಭಾನುವಾರ
ಸಹೃದಯ ಬಳಗ ತಾಲೂಕು ಇತಿಹಾಸ ವೇದಿಕೆ ವತಿಯಿಂದ 24ನೇ ವರ್ಷದ ಸಾಗರೋತ್ಸವ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ಆಹಾರ ಮೇಳ ಮತ್ತು ವಸ್ತು ಪ್ರದರ್ಶನವನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಮಾಲ್ತೇಶ್ ಮಾತನಾಡಿದರು. ನಗರಸಭಾ ಸದಸ್ಯರಾದ ವಿ ಮಹೇಶ್, ಮಧುಮಾಲತಿ ಮಾತನಾಡಿದರು. ವಿಟಿ ಸ್ವಾಮಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಈ ಸಂದರ್ಭದಲ್ಲಿ ಸರಸ್ವತಿ ನಾಗರಾಜ್, ಎಲ್ ಚಂದ್ರಪ್ಪ, ಗಣಪತಿ ಮಂಡಗಳಲ್ಲಿ ಲೋಕೇಶ್ ಕುಮಾರ್ ಇನ್ನಿತರರು ಹಾಜರಿದ್ದರು. ರಾಜೇಂದ್ರ ಆವಿನಹಳ್ಳಿ ಕಾರ್ಯಕ್ರಮ ನಿರ್ವಹಣೆ ಮಾಡಿದರು. ಮಾಮೂಲಿಯಾಗಿ ಸಾಮಾನ್ಯರಿಗೆ ನಮಗೆ ಆ ಒಂದು ಪ್ರದರ್ಶನ ಮಾಡಿ ಅವಕಾಶ ಮಾಡಿಕೊಟ್ಟಿದ್ರು. ನಾವೆಲ್ಲರಿಗೆ ತುಂಬ ಉದ್ಘಾಟನೆ ಮಾಡಲಿಕ್ಕೆ ಅವಕಾಶ ಪ್ರತಿಯೊಂದು ಈಗಿನ ಆರ್ಗ್ಯಾನಿಕ್ ಫುಡ್ ಅಂತ ಹೇಳ್ತಾರೆ ಈಗಿನ ಸಮುದಾಯಗಳು. ಹಾಗೆ ಮನೆಯಲ್ಲೇ ತಯಾರಾಗಿ ಮಾಡಿ ತುಂಬಾ ಜನ ತುಂಬಾ ಆರೋಗ್ಯವಂತರಾಗಿರ್ತಿದ್ರು, ಗಟ್ಟಿ ಮುಟ್ಟಾಗಿರ್ತಿದ್ರು. 100 ವರ್ಷಗಳ ಕಾಲ ಬದುಕು ಕೂಡ ಇರ್ತಿದ್ರು. ಅದು ಈಗ ನೋಡ್ಬೋದು. ಆವಾಗ ಆ ಫುಡ್ಡನ್ನು ತಿಂದು ಬದುಕಿದ್ರು ಕೂಡ 50 ವರ್ಷ, 120 ವರ್ಷ, 79 ವರ್ಷ ಹೀಗೆ ಇದ್ದಾರೆ. ಹಾಗೆ ಈಗ ಹಾಗಲ್ಲ. ಈಗೆಲ್ಲ ಹೊರಗಡೆ ಎಲ್ಲ ಜನ ಏನ್ ಮಾಡ್ತಾರೆ ಅಂದ್ರೆ ಹೊಸ ಬದಲಾವಣೆ ಅಂತ ದಾಖಲಾಗಿದ್ದಾರೆ. ಆದ್ರೆ ಅದು ಒಳ್ಳೆಯದಲ್ಲ ಅಂತ ನನ್ನ ಅನಿಸಿಕೆ. ಹಾಗೆ ಇವತ್ತು ಆಹಾರ ಮೇಳಕ್ಕೆ ಎಲ್ಲ ಪ್ರತಿಯೊಂದು ಮನೆಯಲ್ಲಿ ತಯಾರಿಸಿದಂತ ಎಲ್ಲ ಫುಡ್ಗಳನ್ನು ತಂದು ಮಾರಾಟಕ್ಕಿದ್ದಾರೆ. ಬಂದು ಜನರೆಲ್ಲ ಬಂದು ಇದನ್ನ ನೋಡಿ ಆಹಾರವನ್ನು ಸವಿದು ನೀವು ಮನೆಗೆ ತಗೊಂಡೋಗಿ ಇದನ್ನೇ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಮತ್ತೆ ಹಿಂದಿನ ಕಾಲದ ಅಡುಗೆಯನ್ನು ತಯಾರಿಸಬೇಕಾಗಿ ನಾನು ಇವತ್ತು ಆಹಾರದ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂಥದ್ದು ತುಂಬಾನೇ ಇದೆ. ಇವತ್ತು ಶುಚಿಯಾದ ಆಹಾರ ಮತ್ತು ಪೌಷ್ಟಿಕ ಆಹಾರವನ್ನು ನಾವು ಸೇವನೆ ಮಾಡೋದ್ರ ಮೂಲಕ ನಮ್ಮ ಆರೋಗ್ಯವನ್ನು ವೃದ್ಧಿ ಮಾಡಿಕೊಳ್ಳುವಂಥದ್ದು ತುಂಬಾನೇ ಅವಶ್ಯವಾಗಿದೆ. ಇವತ್ತು ಏನಾಗಿದೆ ಅಂದರೆ ಸರಾಸರಿ ಆಯುಷ್ಯ ನಮ್ಮದು 50ರಿಂದ 60ಕ್ಕೆ ಬಂದಿದೆ. ಕಾರಣ ನಮ್ಮ ಜೀವನ ಶೈಲಿಯಲ್ಲಿ ತುಂಬ ಬದಲಾವಣೆ ಮಾಡಿಕೊಂಡಿದ್ದೀವಿ. ಹಾಗಾಗಿ ಆಹಾರದ ಬಗ್ಗೆ ಜಾಗೃತಿ ಕಾರ್ಯಕ್ರಮಗಳಾಗಿರುವಂಥದ್ದು ತುಂಬಾನೇ ಮುಖ್ಯ ಅಂತ ಹೇಳ್ತಾ, ಇವತ್ತು ಪ್ರಪಂಚದಲ್ಲೇ ಅತಿ ವೈವಿಧ್ಯಮಯವಾಗಿರ್ತಕ್ಕಂತಹ ವಿಶಿಷ್ಟವಾಗಿರ್ತಕ್ಕಂತಹ ಆಹಾರ ಏನಾದರೂ ಸಿಗ್ತಾ ಇದ್ರೆ ಅದು ನಮ್ಮ ದೇಶ ಭಾರತದಲ್ಲಿ. ಭಾರತ ದೇಶದ ಬಗ್ಗೆ ನಿಮಗೆ ಗೊತ್ತಿದೆ, ವೈವಿಧ್ಯತೆ ಮತ್ತು ಏಕತೆಗೆ ಹೆಸರಾಗಿರ್ತಕ್ಕಂಥ ದೇಶ. ಇಲ್ಲಿ ಅನೇಕ ಬಣ್ಣದ ಜನರು, ಜಾತಿಯ ಜನರು, ಧರ್ಮದ ಜನರು, ಅನೇಕ ಭಾಷೆಗಳನ್ನು ಮಾತನಾಡ್ತಕ್ಕಂಥ ಜನರು. ಉಡುಗೆ ತೊಡುಗೆಯಲ್ಲಿ ವೈವಿಧ್ಯತೆಯನ್ನು ಕಾಣ್ತೇವೆ, ಭಾಷೆಯಲ್ಲಿ ವೈವಿಧ್ಯತೆಯನ್ನು ಕಾಣ್ತೇವೆ, ಬಣ್ಣದಲ್ಲಿ ವೈವಿಧ್ಯತೆಯನ್ನು ಕಾಣ್ತೇವೆ. ಹಾಗಾಗಿ ಈ ವೈವಿಧ್ಯತೆಗೆ ಏಕತೆ ಇರತಕ್ಕಂಥ ದೇಶದಲ್ಲಿ ಆಹಾರವೂ ಅಷ್ಟೇ ವೈವಿಧ್ಯಮಯವಾಗಿದೆ. ಅದರಲ್ಲೂ ಸಹ ಮಲೆನಾಡಿನಲ್ಲಿ ಸಿಗ್ತಕ್ಕಂಥ ಆಹಾರ ತುಂಬಾನೇ ಒಂದು ಪೌಷ್ಟಿಕಾಂಶ ಮತ್ತು ಅಷ್ಟೇ ಶಕ್ತಿಯುತವಾಗಿರ್ತಕ್ಕಂಥ ಇದರ ಸದುಪಯೋಗವನ್ನು ನಾವು ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಕರೆಸಿಬಿಟ್ಟಿರುವುದು ಪಡ್ಕೊಂಡು ಬಂದಿದೆ. ಈ ವರ್ಷ ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಳ್ಳುವಂಥ ಅವಕಾಶಗಳನ್ನು ನಾಗೇಶ್ ಮತ್ತು ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ಇಲ್ಲಿನ ಜನಪದ ಶೈಲಿಯಲ್ಲಿ ಒಂದು ಕಾರ್ಯಕ್ರಮಗಳಾಗುತ್ತದೆ. ಅದೇ ರೀತಿಯಲ್ಲಿ ಈ ಆಹಾರಗಳ ವಿಶೇಷವಾಗಿ ಈ ಒಂದು ಆಹಾರಗಳ ಮಾತಾಡಲು ಹೇಳಿದೆ. ಹಾಗೆ ಈ ಥರ ಒಂದು ಅವಕಾಶವನ್ನು ಪಡಿಸಿಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಬರುವಂಥ ಈ ಒಂದು ಆಹಾರಗಳ ಈ ಸಭೆಯನ್ನು ಸಭೆಯನ್ನು
ಅದನ್ನು ಕೂಡ ಈ ಆಧುನಿಕ ಪದ್ಧತಿಯಲ್ಲಿ ಏನಾಗಿದೆ ಅಂದ್ರೆ ರಾಸಾಯನಿಕಗಳನ್ನ ಬಳಸಿ ಮಾಡಿದಂತಹ ಆಹಾರಗಳು, ಹೆಚ್ಚು ಎಣ್ಣೆ ಯುಕ್ತವಾದಂತಹ ಆಹಾರಗಳನ್ನ ನಾವು ಮಕ್ಕಳಿಗೆ ಕೊಟ್ಟು ಈಗಾಗಲೇ ನಾವು ಮಕ್ಕಳನ್ನ ಅತ್ಯಂತ ಡೆಲಿಕೇಟ್ ಆಗಿ ನಾವು ಬೆಳೆಸ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಇಂಥ ಆಹಾರ ಬೆಳೆಗಳು ಬೆಳೆಯೋದ್ರಿಂದ ಶುಚಿಯಾದ ಆಹಾರಗಳನ್ನ, ಮನೆಯಲ್ಲಿ ಮಾಡಿದಂತಹ ಆಹಾರಗಳನ್ನ ನಾವು ಸವಿದು ಖುಷಿ ಪಡೋದಕ್ಕೂ ಆಗುತ್ತೆ, ಆರೋಗ್ಯವು ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ಈ ಒಂದು ಆಹಾರಗಳನ್ನ ಕೈಗೆತ್ತಿಕೊಂಡಂತ ಸಾಗರೋತ್ಸವ ಇದು 24 ವರ್ಷಗಳಿಂದ ನಡ್ಕೊಂಡು ಬರ್ತಾ ಇರ್ತಕ್ಕಂಥ ಒಂದು ಸಂಸ್ಥೆ. ನನಗೆ ಹಬ್ಬಗಳಿರ್ಬೋದು, ಇವತ್ತು ನಮಗೂ ಕೂಡ ಒಂದು ಔಷಧಿ ಕೂಡ. ನಾವು ಹೆಚ್ಚು ಹೆಚ್ಚು ನೋಡೋದ್ರಿಂದ ನಮ್ಮ ಆರೋಗ್ಯ ಸುಧಾರಿಸುತ್ತೆ, ಕಾಯಿಲೆಗಳು ವಾಸಿ ಆಗುತ್ತೆ ಅಂತ ಇವತ್ತು ಹಿಡಿದು ನನಗೆ ಹಬ್ಬಗಳನ್ನು ಹೆಚ್ಚು ಮಾಡ್ತಾ ಇದ್ದಾರೆ. ಈ ನಮ್ಮ ಸಂಸ್ಥೆಯ ಬಹಳ ಕೂಡ ಸಾಕಷ್ಟು ವರ್ಷಗಳೇ ಸಾಕಷ್ಟು ಕಾರ್ಯಕ್ರಮಗಳನ್ನ ನನಗೆ ಹಬ್ಬಗಳನ್ನ ಮಾಡ್ಕೊಂಡು ಬರ್ತಾ ಇದೆ. ಈ ಒಂದು ಅವಕಾಶವನ್ನು ಮಾಡಿಕೊಂಡು ಒಂದೆರಡು ದಿನ ಉಳಿದು ವಿಗ್ರಹಗಳನ್ನು ಹಾಕಿ ಬಂದು ಅದನ್ನು ಒಣಗಿಸಿ ತಂದಿಟ್ಟು ಜ್ಯೋತಿ ಹಬ್ಬ ಭೂಮಿ ಉಳಿಮೆ ಬಂದ ಊರಲ್ಲೇ ಅದನ್ನು ಕುಟ್ಟಿ ಎಣ್ಣೆ ಮಾಡಿ. ಚಿತ್ತಾರ ಕಲೆ ಗ್ರಾಮೀಣ ಜನಪದದ ಸಾಕ್ಷಿ ಪ್ರಜ್ಞೆಯಾಗಿದೆ. ಚಿತ್ತಾರ ಕಲೆ ಪರಿಸರದ ಜೊತೆ ನಿಕಟ ಸಂಬಂಧ ಹೊಂದಿದ್ದು, ಭೂಮಣ್ಣಿ ಬುಟ್ಟಿ ನಾವು ಪ್ರಕೃತಿಯ ಅನೇಕ ಅಂಶಗಳನ್ನು ಗಮನಿಸಬಹುದು ಎಂದು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಹಸ್ತೆ ಚಿತ್ತಾರ ಕಲಾವಿದ ಶಿರವಂತೆ ಚಂದ್ರಶೇಖರ್ ತಿಳಿಸಿದರು. ಸಾಗರದ ಗಾಂಧಿ ಮೈದಾನದಲ್ಲಿ ಭಾನುವಾರ ಸಹೃದಯ ಬಳಗ ತಾಲೂಕು ಇತಿಹಾಸ ವೇದಿಕೆ ವತಿಯಿಂದ 24ನೇ ವರ್ಷದ ಸಾಗರೋತ್ಸವ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ಭೂಮಣ್ಣಿ ಬುಟ್ಟಿ ಸ್ಪರ್ಧೆಯನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ನಗರಸಭಾ ಸದಸ್ಯೆ ಎನ್ ಲಲಿತಮ್ಮ ಮಾತನಾಡಿದರು. ಬಳಗದ ಪ್ರಧಾನ ಕಾರ್ಯದರ್ಶಿ ಲೋಕೇಶ್ ಕುಮಾರ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ವೇದಿಕೆಯಲ್ಲಿ ಗಣಪತಿ ಮಂಡಗಳಲ್ಲಿ ಉಮೇಶ್ ರನೆಲ್ಲೂರು, ರಮೇಶ್ ಕೆಳದಿ, ಅಶೋಕ್ ಬೇಳೂರು, ದಿನೇಶ್ ಬರದವಳ್ಳಿ, ಎಲ್ ಚಂದ್ರಪ್ಪ, ಚೌಡಮ್ಮ ಇನ್ನಿತರರು ಹಾಜರಿದ್ದರು. ಎಸ್ ಬಸವರಾಜ್ ಕಾರ್ಯಕ್ರಮ ನಿರ್ವಹಣೆ ಮಾಡಿದರು. ಕರ್ನಾಟಕದಲ್ಲಿ ಅತಿ ಹೆಚ್ಚು ಗುಣಮಟ್ಟವೆಂಬುದು ನಮ್ಮ ಮಲೆನಾಡಿನ ದೀಪಾವಳಿ ಹುಣ್ಣಿಮೆ, ಆ ಹುಣ್ಣಿಮೆ ಕಾಲದಲ್ಲಿ ಇಡೀ ಭೂಮಿ ತುಂಬಿದ ಗರ್ಭಿಣಿಯಾಗಿ ಇಲ್ಲಿನ ಕೃಷಿಕರಿಗೆ ಕಾಡುವುದಿಲ್ಲ. ಅದು ಅತ್ಯಂತ ವಿಶಿಷ್ಟವಾದ ಆ ತುಂಬಿದ ಗರ್ಭಿಣಿಯನ್ನ ಅವರಿಗೆ ದೈಹಿಕ ಆಹಾರವನ್ನು ಒಂದು ಸಂಪ್ರದಾಯ ಇದೆ. ಆ ರೀತಿ ಭೂಮಿ ತಾಯಿ ಅವರು ಆ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಆ ಹಬ್ಬದ ಸಂದರ್ಭದಲ್ಲಿ ಎರಡು ಥರದ ಬಿಟ್ಟಿಗಳನ್ನು ನಡೆಯುತ್ತಾರೆ. ಅದಕ್ಕೂ ಕೂಡ ವೈಜ್ಞಾನಿಕ ಹಿನ್ನೆಲೆ ಇದೆ. ಒಂದು ಹಚ್ಚಂಗಿ ಬಿಡುಗೆ ಅಂತೇಳಿ, ಇನ್ನೊಂದು ಹೂಗುಂಡಿ ಬಿಡುಗೆ ಅಂತೇಳಿ. ಈ ಹಚ್ಚಂಗಿ ಬಿಡುಗೆಯಲ್ಲಿ ಅವತ್ತಿನ ದಿನ ಬೇಯಿಸಿದ ತರಕಾರಿಗಳನ್ನ, ಸೊಪ್ಪುಗಳನ್ನ ಮತ್ತು ವಿಶೇಷವಾಗಿ ಗಂಜಿಯನ್ನು ಅದನ್ನ ಹಚ್ಚಂಗಿಗೆ ತೆಗೆದುತ್ತಾರೆ. ಹಚ್ಚಂಗಿಯನ್ನು ಜೀವನದ ಮೂಲಕ ಯಾವ ಮಲೆನಾಡಿನ ಗದ್ದೆಗಳು ನೀರು ಇದ್ದು ನಂಜೇರಿಸುತ್ತಿರುವ ಆ ನಂಜಿನ ಹೊಡೆಯುವುದಕ್ಕಾಗಿ ಈ ಹಚ್ಚಂಗಿ ಇರುವ ಪದ್ಧತಿಯನ್ನು ನಮ್ಮ ಹಿರಿಯರು ಪರಂಪರಾಗತವಾಗಿ ಮಾಡ್ಕೊಂಡು ಬಂದಿರುವಂಥದ್ದು ಆ ಹಬ್ಬದ ಹಿನ್ನೆಲೆಯಾಗಿದೆ. ಇದು ಅತ್ಯಂತ ವೈಜ್ಞಾನಿಕವಾದ ದೃಷ್ಟಿಕೋನವನ್ನು ನಾವು ಪರಿಗಣನೆ ಮಾಡಬೇಕು. ಹಾಗೆಯೇ ಈ ಹೂಗುಂಡಿ ಬಿಡುಗೆ ಹೂಗುಂಡಿ ಬಿಡುಗೆಯಲ್ಲಿ ಈ ಕೃಷಿ ಬದುಕಿನ ಪರಿಕರಗಳನ್ನ ಮತ್ತು ಬದುಕಿನ ಮೌಲ್ಯಗಳನ್ನ ಅದನ್ನು ನೆಲೆಸುತ್ತಾರೆ. ಯಾವುದೋ ಎತ್ತರಿದೆ, ಗಾಡಿಗಳಿದೆ, ಹಕ್ಕಿಗಳಿದೆ, ಪಕ್ಷಿಗಳಿದೆ, ಹಾವಿದೆ, ಗಿಳಿಯಿದೆ. ಆಮೇಲೆ ಅಂದ್ರೆ ನಮ್ಮ ಜೊತೆ ತುಂಬ ಎಲ್ಲ ಪ್ರಾಣಿಗಳನ್ನು ಗೌರವಿಸ್ತಾ ಅದರ ಜೊತೆಗೆ ನಾವು ಬದುಕನ್ನು ಅನುಸಂಧಾನಗೊಳಿಸಬೇಕು ಅನ್ನೋ ಮಾತನ್ನ ತುಂಬಾ ಚೆನ್ನಾಗಿ ಇದು ಅರ್ಥವನ್ನು ಮಾತ್ರ ಸಾಧ್ಯವೇ ಹೊರತು ಅದಿಲ್ಲೇ ಇದೆ. ಭೂಮಿ ಬಿಟ್ಟಿ ಅನ್ನೋದು ಬರೀ ರೇಖಾಚಿತ್ರಗಳನ್ನು ಮಾತ್ರವಾಗಿ ಎಲ್ಲ ಕಾಣುತ್ತೆ. ಆ ನಿಟ್ಟಿನಲ್ಲಿ ನಮ್ಮ ಹಸೆ ಪರಂಪರೆಯಲ್ಲಿ ಅನೇಕ ಅರ್ಥಗಳು ಅನೇಕ
ಮಿಡಿತಗೊಂಡಿದೆ. ಅದನ್ನೆಲ್ಲ ವೈಜ್ಞಾನಿಕ ದೃಷ್ಟಿಕೋನದಿಂದ ನೋಡಬೇಕಾದ ಅಗತ್ಯ ಇದೆ. ಪ್ರತಿಯೊಂದು ಮನುಷ್ಯನಿಗೂ ತನ್ನದೇ ಆದ ಅರ್ಥ ಇದೆ. ಈ ಅರ್ಥವನ್ನು ಮುಂದಿನ ದಿನಗಳಲ್ಲಿ ನಾವು ತಿಳ್ಕೊಂಡು ವೈಜ್ಞಾನಿಕವಾಗಿ ಬಗ್ಗೆ ಸಂಶೋಧನೆಗಳನ್ನು ನಡೆಸಿ ಮುಂದಿನ ಪೀಳಿಗೆಗೆ ಸಶಕ್ತವಾಗಿ ದಾಟಿಸುವಂತ ಅತ್ಯಂತ ತೀವ್ರತರವಾದ ಗಮನವನ್ನು ಹರಿಸಬೇಕಾದ ಅಗತ್ಯದ ಹೆಬ್ಬಾಗಿಲಲ್ಲಿ ನಾವು ನಿಂತಿದ್ದೀವಿ. ನಾವೆಲ್ಲರೂ ವಿದ್ಯಾವಂತರಾಗಿದ್ದೀವಿ. ಅವರು ಅವಿದ್ಯಾವಂತರಾಗಿದ್ದು ಅದಕ್ಕಿಂತ ಹೆಚ್ಚಿನ ಬದುಕಿನ ತಿಳುವಳಿಕೆ ಅವರಿಗಿತ್ತು. ಆ ತಿಳುವಳಿಕೆಯ ಸಾಲವನ್ನು ನಾವು ಮುಂದಿನ ಪೀಳಿಗೆಗೆ ಸಶಕ್ತವಾಗಿ ದಾಟಿಸಬೇಕು. ಆ ದಾಟಿಸುವ ಕ್ರಿಯೆಯಲ್ಲಿ ಈ ಥರದ ಬಹುಮುಖಿ ಸ್ಪರ್ಧೆಗಳು ಮತ್ತು ಹಸಗಿತ್ತಾರದ ಸ್ಪರ್ಧೆಗಳು, ಆಹಾರ ಮೇಳಗಳು ನಮ್ಮೆಲ್ಲರಿಗೂ ಪ್ರೇರೇಪಣೆಯನ್ನು ಒದಗಿಸಲಿ ಅನ್ನೋ ಮಾತನ್ನು ಹೇಳ್ತಾ ಮಲೆನಾಡಿನ ವಿಶೇಷವಾಗಿರ್ತಕ್ಕಂಥ ಸಂಸ್ಕೃತಿಯ ಒಂದು ಹೆಮ್ಮೆ ನಾವು ಭೂಮಿ ತಾಯಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಹಬ್ಬದ ದಿನದಂದು ಈ ಒಂದು ಆಚರಣೆ ನಾವು ಮಾಡ್ತಾ ಇದ್ದೀವಿ. ಅಂದರೆ ಅದಕ್ಕೆ ಕಾರಣ ಅಂದರೆ ಮನುಷ್ಯ ಮತ್ತು ಈ ಒಂದು ಪ್ರಕೃತಿಯ ಒಂದು ಅನೋನ್ಯವಾಗಿರ್ತಕ್ಕಂಥ ಸಂಬಂಧ ಅಂತಕ್ಕಂಥದ್ದನ್ನು ಈ ಬಗ್ಗೆ ವಿಶೇಷವಾಗಿ ನಮ್ಮ ಚಂದ್ರಶೇಖರ್ ತಿಳಿಸಿದ್ದಾರೆ. ಪ್ರಕೃತಿಯಲ್ಲಿ ಇರ್ತಕ್ಕಂಥ ಏನು ಅಲ್ಲಿರ್ತಕ್ಕಂಥ ಮೊಟ್ಟೆ ಇರ್ಬೋದು, ರಕ್ತದ ಬೆಣ್ಣೆ ಇರ್ಬೋದು, ಪಕ್ಷಿಗಳು, ನೀರು, ಇದೆಲ್ಲವೂ ಕೂಡ ನೋಡಿದಾಗ ಮನುಷ್ಯರು ಆರೋಗ್ಯಕರವಾಗಿರ್ತಕ್ಕಂಥ ಆಲೋಚನೆಗಳು ಕೂಡ ಒಂದು ಆರೋಗ್ಯಕರ ಕಾಪಾಡಿರ್ತಕ್ಕಂಥ ಒಂದು ವೈಜ್ಞಾನಿಕವಾದ ಕಾರಣವನ್ನು ಕೂಡ ನಾವು ಕಳ್ಕೊಬೇಕಾಗಿದೆ. ಈ ದೃಷ್ಟಿಯಿಂದ ಇವತ್ತು ಮನುಷ್ಯ ಈ ಒಂದು ಒತ್ತಡದ ಬದುಕಿನಲ್ಲೂ ಕೂಡ ಇಂತಹ ಒಂದು ಆಚರಣೆಗಳನ್ನು ಅಳಿಸ್ಕೊಂಡು ಬಂದಿದ್ದಾರೆ. ಅದನ್ನು ಪೋಷಿಸತಕ್ಕಂಥ ನಮ್ಮ ಜನಪದಗಳು ಮತ್ತು ನಮ್ಮ ಹಳ್ಳಿಯ ಕುಟುಂಬ ಜನರು ಅವರಿಗೆ ನಾವು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗುತ್ತೆ. ಇದು ನಿರಂತರವಾಗಿ ಉಳಿಸ್ಕೊಂಡು ಹೋಗಬೇಕಾಗುತ್ತೆ. ಯಾಕಂದರೆ ಇವತ್ತು ನಾವು ನಮ್ಮ ಮಕ್ಕಳಿಗೆ ಮೊಬೈಲು, ಈ ವಾಟ್ಸಪ್ ಇದೆಲ್ಲ ನಾವು ಸಂತೋಷ ಇರುತ್ತದೆ. ಈಗ ಎಲ್ಲರೂ ನಾವು ಒಂದು ಪ್ರೀತಿ ವಿಶ್ವಾಸದಲ್ಲಿ ಬರ್ತಕ್ಕಂಥ ಒಂದು ವ್ಯವಸ್ಥೆ ವಾತಾವರಣ ನಿರ್ಮಾಣ ಮಾಡಿಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾಗಿದೆ. ಆಮೇಲೆ ಈಗ ಒಂದು ವ್ಯಾಪಾರ ಸಾಧ್ಯ ಸಾಗರಸುತ್ತ ವಾರಪತ್ರಿಕೆ, ಜಿಎನ್ಎಸ್ ಸುದ್ದಿವಾಹಿನಿ, ಸಹೃದಯ ಬಳಗ ಮತ್ತು ತಾಲೂಕು ಇತಿಹಾಸ ವೇದಿಕೆ ವತಿಯಿಂದ ನಡೆದ ಸಾಗರೋತ್ಸವ 2025 ಕಾರ್ಯಕ್ರಮದಲ್ಲಿ ಶಿಯಾನ್ ಪಂಚಪ್ಪ ನೇತೃತ್ವದಲ್ಲಿ ನಡೆದ ರೋಮಾಂಚನಕಾರಿ ಕರಾಟೆ ಪ್ರದರ್ಶನ ಮತ್ತು ಪವಾಡ ರಹಸ್ಯ ಬಯಲು ಖ್ಯಾತಿಯ ಡಾಕ್ಟರ್ ನಟರಾಜ್ ಹುಲಿಕಲ್ ಅವರಿಂದ ನಡೆದ ವಿವಿಧ ಪವಾಡ ರಹಸ್ಯ ಬಯಲು ಕಾರ್ಯಕ್ರಮ ನಿಮ್ಮ ಜಿಎನ್ಎಸ್ನಲ್ಲಿ ಲಭ್ಯವಿದೆ.
ಇದು ಬುಧವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.